ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. MS ಚಾನಲ್ಗೆ ಸ್ವಾಗತ. ಬನ್ನಿ, ಈ ದಿನ ನಾವು ದೊಡ್ಡಗಂಜೂರು ಪ್ರೌಢಶಾಲೆಗೆ ಹೋಗೋಣ. ಬನ್ನಿ. ಶಿಸ್ತಿನ ಸಿಪಾಯಿ, ಸಮಯ ಪ್ರಜ್ಞೆಯನ್ನು ಮೈಗೂಡಿಸಿಕೊಂಡಿದ್ದ, ಸುಮಾರು 37 ವರ್ಷಗಳ ಸುದೀರ್ಘ ಸರ್ಕಾರಿ ಸೇವೆಯನ್ನು ಸಲ್ಲಿಸಿದಂತಹ ದೊಡ್ಡಗಂಜೂರಿನ ಆಂಗ್ಲ ಭಾಷಾ ಶಿಕ್ಷಕರಾದ ಶ್ರೀಯುತ BV ಶಿವಪ್ಪನವರ ಬೀಳ್ಕೊಡುಗೆ ಸಮಾರಂಭಕ್ಕೆ ಹೋಗೋಣ. ಬನ್ನಿ. ದಿನಾಂಕ 27/9/1988ರಿಂದ 12/9/1994ರವರೆಗೆ 6 ವರ್ಷಗಳ ಕಾಲ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಧರ್ಮವಾರಪಲ್ಲಿಯಲ್ಲಿ ಗೌರವಧನ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದರು. ನಂತರ 13/9/1984ರಂದು ಕಾಯಂ ಶಿಕ್ಷಕರಾಗಿ ಚೀಮನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆಗೆ ಸೇರಿ ಅಲ್ಲಿ 3 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸುತ್ತಾರೆ. ಈ ಮಧ್ಯೆ ಅವರು ಹೊಸ ಶಾಲೆಯಾಗಿ ಸ್ಥಾಪನೆಯಾದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಅಗ್ರಹಾರದಲ್ಲಿ ತಾತ್ಕಾಲಿಕ ನಿಯೋಜನೆಯನ್ನು ಹೊಂದಿರುತ್ತಾರೆ. ನಂತರ ಅವರು 30/6/97ರಿಂದ 25/6/2009ರವರೆಗೆ ಸುಮಾರು 12 ವರ್ಷಗಳ ಕಾಲ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿನ್ನಸಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಈ ಮಧ್ಯೆ ಅವರು 13/12/2001ರಿಂದ 25/6/2009ರವರೆಗೆ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ತಾತ್ಕಾಲಿಕ ನಿಯೋಜನೆಯಾಗಿ ಅವರು ಕಾರ್ಯನಿರ್ವಹಿಸುತ್ತಾರೆ. ನಂತರ 26/6/2009ರಿಂದ 6/5/2015ರವರೆಗೆ ಸುಮಾರು 6 ವರ್ಷಗಳ ಕಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಂಚಾರ್ಲಹಳ್ಳಿ ಶಾಲೆಯಲ್ಲಿ ಕೂಡ ಅವರು ಕಾರ್ಯನಿರ್ವಹಿಸುತ್ತಾರೆ. ದಿನಾಂಕ 7/5/2015ರಂದು ಅವರು ಪ್ರೌಢಶಾಲೆಗೆ ಬಡ್ತಿ ಹೊಂದಿ 31/1/2026ರವರೆಗೆ ಸುಮಾರು 10 ವರ್ಷ 9 ತಿಂಗಳು ಸೇವೆಯನ್ನು ಸಲ್ಲಿಸಿ ದೊಡ್ಡಗಂಜೂರು ಪ್ರೌಢಶಾಲೆಯಲ್ಲಿ ನಿವೃತ್ತಿಯನ್ನು ಹೊಂದುತ್ತಾರೆ. ಇವರ ಒಟ್ಟು ಕಾಯಂ ಸೇವೆ 31 ವರ್ಷ 4 ತಿಂಗಳು ಹಾಗೂ ತಾತ್ಕಾಲಿಕ ಸೇವೆ 6 ವರ್ಷ 2 ತಿಂಗಳು. ಒಟ್ಟು ಇವರು 37 ವರ್ಷಗಳು 6 ತಿಂಗಳ ಸೇವೆಯನ್ನು ಸಲ್ಲಿಸಿರುತ್ತಾರೆ. 2026 ಜನವರಿ 31ರಂದು ಇವರು ವಯೋನಿವೃತ್ತಿ ಹೊಂದಿದರು. SSLC ಪರೀಕ್ಷಾ ದಿನಗಳಂದು ಪೂರ್ಣವಾಗಿ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ದಿನಾಂಕ 1/4/2026ರಂದು ದೊಡ್ಡಗಂಜೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಭಾರಿ ಮುಖ್ಯ ಶಿಕ್ಷಕರಾದ ಶ್ರೀಯುತ ನಾರಾಯಣ ರೆಡ್ಡಿ ಅವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ SDMC ಅಧ್ಯಕ್ಷರು, ಊರಿನ ಡೈರಿಯ ಅಧ್ಯಕ್ಷರು ಹಾಗೂ ಊರಿನ ಪ್ರಮುಖರು, ಡಯಟ್ ಹಿರಿಯ ಉಪನ್ಯಾಸಕರು ಹಾಗೂ ಚಿಂತಾಮಣಿ ತಾಲೂಕು ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದ ಶ್ರೀಯುತ ಸುಬ್ಬಾರೆಡ್ಡಿಯವರು, ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀಯುತ R ಅಶೋಕ್ ಕುಮಾರ್ ಅವರು, ಕಾರ್ಯದರ್ಶಿಗಳಾದ ಶ್ರೀಯುತ MN ಆಂಜನೇಯಪ್ಪನವರು, ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ R ರವರು, ಗೌರವ ಕಾರ್ಯದರ್ಶಿಗಳಾದ CV ವೆಂಕಟರಮಣಪ್ಪನವರು, ಸಹ ಕಾರ್ಯದರ್ಶಿಗಳಾದ ಶ್ರೀಯುತ ಮಹಾದೇವರೆಡ್ಡಿಯವರು, ಬಡ್ತಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ G ಶ್ರೀನಿವಾಸರವರು, ಕಾರ್ಯದರ್ಶಿಗಳಾದ SD ಮಂಜುನಾಥ್ರವರು, ಚೌಡರೆಡ್ಡಿಯವರು ಹಾಗೂ ಬೂರಗಮಹಳ್ಳಿಯ ಮುಖ್ಯ ಶಿಕ್ಷಕರಾದ ನಾಗರಾಜ್ರವರು ಉಪಸ್ಥಿತರಿದ್ದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಯದೇವ್ರವರು, PR ವೆಂಕಟೇಶ್ರವರು, CRPಗಳಾದ MA ಪ್ರಕಾಶ್ರವರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಶಿಕ್ಷಣ ಸಂಯೋಜಕರಾದ ನಾಗರಾಜ್ರವರು ಹಾಗೂ ನಾಗೇಶ್ರವರು ಆಗಮಿಸಿದ್ದರು. ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷರಾದ ಪ್ರಕಾಶ್ ರೆಡ್ಡಿಯವರು, ಲಕ್ಷ್ಮೀ ದೇವನಕೋಟೆ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀಯುತ SM ಮಂಜುನಾಥ್ರವರು ಹಾಗೂ ದೊಡ್ಡಗಂಜೂರಿನ ಸರ್ಕಾರಿ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರೆಲ್ಲರೂ ಭಾಗವಹಿಸಿದ್ದರು. ಈ ಶಾಲೆಯಲ್ಲಿಯೇ ಇವರೊಂದಿಗೆ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದಂತಹ ಶ್ರೀಮತಿ ಚಂದ್ರಕಳಾರವರು ಹಾಗೂ ಮೈಲಾರಪ್ಪ ಶಿಕ್ಷಕರು ಭಾಗವಹಿಸಿ ಅವರಿಗೆ ಸನ್ಮಾನವನ್ನು ಮಾಡಿದರು.
ಸರ್ಕಾರಿ ಪ್ರೌಢಶಾಲಾ ಸಹಶಿಕ್ಷಕ ಸಂಘ ಹಾಗೂ ಬಡ್ತಿ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಪದಾಧಿಕಾರಿಗಳೆಲ್ಲರೂ ಅವರಿಗೆ ಸನ್ಮಾನಿಸಿ ಗೌರವ ಸಮರ್ಪಣೆಯನ್ನು ನೆರವೇರಿಸಿದರು. ನಂತರ ದೊಡ್ಡಗಂಜೂರಿನ ಪ್ರಾಥಮಿಕ ಶಾಲಾ ಶಿಕ್ಷಕರೆಲ್ಲರೂ ಆಗಮಿಸಿ ಅವರಿಗೆ ಗೌರವ ಸಮರ್ಪಣೆಯನ್ನು ನೆರವೇರಿಸಿದರು. ಸಿದ್ದಪ್ಪ ಮತ್ತು ಬಳಗದವರು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರಿಗೆ ಗೌರವ ಸಮರ್ಪಣೆಯನ್ನು ನೆರವೇರಿಸಿದರು. ಈ ಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಎಲ್ಲ ಶಿಕ್ಷಕರನ್ನು ಸನ್ಮಾನಿಸಿದರು. ನಂತರ ಅಂತಿಮವಾಗಿ ದೊಡ್ಡಗಂಜೂರು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರೆಲ್ಲರೂ ಅವರಿಗೆ ಸನ್ಮಾನಿಸಿ ಗೌರವ ಸಮರ್ಪಣೆಯನ್ನು ನೆರವೇರಿಸಿದರು. ಕುಮಾರಿ ಶೀಲಾರವರು ಪ್ರಾರ್ಥಿಸಿದರು. ನಾರಾಯಣ ರೆಡ್ಡಿರವರು ಸ್ವಾಗತಿಸಿದರು. ಶಿಕ್ಷಕರಾದ ಮಂಜುನಾಥ್ ಎಸ್.ಎಂ. ರವರು ಅವರನ್ನು ಪರಿಚಯಿಸಿದರು ಹಾಗೂ ದೈಹಿಕ ಶಿಕ್ಷಕಿಯರಾದ ಶ್ರೀಮತಿ ರೇಖಾರವರು ವಂದಿಸಿದರು. ಇಡೀ ಕಾರ್ಯಕ್ರಮವನ್ನು ಕನ್ನಡ ಭಾಷಾ ಶಿಕ್ಷಕಿಯರಾದ ಶ್ರೀಮತಿ ಶೋಭಾ ಒಳ್ಳಪ್ಪನವರು ಅರ್ಥಪೂರ್ಣವಾಗಿ ನೆರವೇರಿಸಿದರು. ಅತಿಥಿಗಳಿಗೂ ಸದಸ್ಯರಿಗೂ ಹಾಗೂ ವಿದ್ಯಾರ್ಥಿನಿಯರಿಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಒಂದು ಗುರುಗಳ ಒಂದು ಬೀಳ್ಕೊಡುಗೆಯ ಸಮಾರಂಭ ನಮ್ಮ ಶಾಲೆಯಲ್ಲಿ 11 ವರ್ಷಗಳ ಕಾಲ ನಮ್ಮ ಜೊತೆಯಾಗಿ ಸೇವೆಯನ್ನು ಸಲ್ಲಿಸಿದಂತಹ VVS ಗುರುಗಳಿಗೆ ಇವತ್ತು ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರೆದಿದ್ದಾರೆ ಕುಮಾರಿ ಸುಶೀಲಾ ಅವರು. ನೀಡದಿರು ಶಿವ ಬಾಗುವುದು ನನ್ನ ಕಾಯ, ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿಪಾತವೇಕೆ, ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿಪಾತವೇಕೆ. ನೀನಿಟ್ಟ ಕಾಯ ನಿನ್ನ ಕೈಲೆ ಮಾಯ, ನೀನಿಟ್ಟ ಕಾಯ ನಿನ್ನ ಕೈಲೆ ಮಾಯ. ಆಗೋದು ಹೋಗೋದು ನಾ ಕಾಣೆನೆ, ಆಗೋದು ಹೋಗೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಶಿವನನ್ನು ಆರಾಧಿಸಿದಂತಹ ಆಗಮಿಸಿದಂತಹ ಎಲ್ಲ ಅತಿಥಿ ಗಣ್ಯರನ್ನ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು. ನಮ್ಮ ಶಾಲೆಯಲ್ಲಿ ಸುಮಾರು 11 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಜನವರಿ 31ನೇ ತಾರೀಕಿಗೆ ಅವರು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿದ್ರು. ಆದರೂ ಕೂಡ ಮಕ್ಕಳ ಹಿತದೃಷ್ಟಿಯಿಂದ ನಾನಿನ್ನ ಪರೀಕ್ಷಾ ಮುಗಿಯುವವರೆಗೂ ಈ ಶಾಲೆಯಲ್ಲಿ ನಾನಿನ್ನ ಮುಂದುವರಿತೀನಿ ಅಂತ ಒಂದು ಕಾಯಕವೇ ಕೈಲಾಸ ಅಂತ ನಂಬಿಕೊಂಡು ಇಷ್ಟು ವರ್ಷಗಳ ರಿಟೈರ್ಡ್ ಹಂತಕ್ಕೆ ಬಂದರೂ ಕೂಡ ಒಂದು ದಿನಾನೂ ಕೂಡ ಅವರು CL ಅನ್ನ ಬಹಳಷ್ಟು ಉಳಿಸ್ತಾ ಇದ್ರು ನಮ್ಮ ಶಾಲೆ. ನಾನು 1 ವರ್ಷ ಆಯಿತು ಈ ಶಾಲೆಗೆ ಬಂದು. ಆವಾಗಲಿಂದ ನಮಗಿಂತ ಯಾವಾಗಲೂ ಮುಂಚಿತವಾಗಿ ಬರೋರು. ನಮ್ಮ ಶಾಲೆಯಲ್ಲಿ ಟೈಮ್ ಟು ಟೈಮ್ ಅಂತಂದ್ರೆ ಮೊದಲನೇ ಸ್ಥಾನದಲ್ಲಿ ನಮ್ಮ ಶಿವಪ್ಪ ಸರ್ ಇರ್ತಾ ಇದ್ರು. ಅಂತಹ ಅವರ ಜೊತೆಯಲ್ಲಿ ನಾವೆಲ್ಲ ಕಾರ್ಯನಿರ್ವಹಿಸಿದ್ವಿ. ಬಹಳಷ್ಟು ಜನ ಅಂತಂದ್ರೆ ರಿಟೈರ್ಡ್ ಹಂತಕ್ಕೆ ಬಂದ ತಕ್ಷಣನೇ ನನ್ನ ಹಂತ ಮುಗೀತಾ ಇದೆ, ನಾನು ಇರುವ CL ಎಲ್ಲ ಮುಗಿಸ್ಬಿಡ್ಬೇಕು, ಏನೇನು ರಜೆಗಳಿದೆ ಎಲ್ಲ ಮುಗಿಸ್ಬೇಕು ಅಂತ ಅನ್ಕೊಳ್ತಾ ಇದ್ರು. ಆದ್ರೆ ಸರ್ ಅವರು ಎಷ್ಟೇ ಸೇರಿದ್ರು ಕೂಡ ನಾನು ಮಕ್ಕಳಿಗೋಸ್ಕರ ಪಾಠ ಮಾಡಬೇಕು ಅನ್ನುವಂತಹ ಕಳಕಳಿಯಿಂದ ಯಾವಾಗಲೂ ಶಾಲೆಗೆ ಕರೆಕ್ಟಾಗಿ ಬರ್ತಾ ಇದ್ರು. ಇಂತಹ ಈ ದಿನ ನಮಗೆ ಅವರನ್ನ ಬೀಳ್ಕೊಡಬೇಕಾದ ಅನಿವಾರ್ಯತೆ ಬಂದಿದೆ. ಅದಕ್ಕೋಸ್ಕರ ನಾವು ಇವತ್ತೆಲ್ಲ ಈ ಕಾರ್ಯಕ್ರಮದಲ್ಲಿ ಸೇರಿದ್ವಿ. ಈ ಕಾರ್ಯಕ್ರಮಕ್ಕೆ ಮೊದಲಿಗೆ
ಅವರ ದಂಪತಿಗಳಿಬ್ಬರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಮ್ಮ ದೈಹಿಕ ಉಪನ್ಯಾಸಕರಾದಂತಹ ಸುಭಾಷ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ವೇದಿಕೆಯ ಪರವಾಗಿ, ಶಾಲೆಯ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಲ್ಲಿ ಊರಿನ ಮುಖಂಡರು ಹಾಗೂ ನಮ್ಮ SDMCಯ ಸದಸ್ಯರಾದಂತಹ ಮುಂಡೆಗಣ್ಣ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ. ಊರಿನ ಮುಖಂಡರು ಮತ್ತೆ ಶಾಲೆಯ ಶ್ರೇಯೋಭಿಲಾಷಿಗಳಾದಂತಹ ಮತ್ತೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದಂತಹ ಸುರೇಶ್ ಅಣ್ಣ ಅವರು ಬಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದ ಅದೇ ರೀತಿಯಲ್ಲಿ ಡೈರಿ ಸದಸ್ಯ ಕಾರ್ಯದರ್ಶಿಗಳಂತಹ ನಾರಾಯಣ ಸಾಮಣ್ಣ ಅವರು ಬಂದಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಲ್ಲಿ ಚಿಂತಾಮಣಿ ತಾಲೂಕಿನ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಮಂಜುನಾಥ್ ಸರ್ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಅದೇ ರೀತಿಯಲ್ಲಿ ನೌಕರ ಸಂಘದ ಸದಸ್ಯರಾದಂತಹ MN ಆಂಜನೇಯ ಸರ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ಊರ್ಮಾಗ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂತಹ ನಾಗರಾಜ್ ಸರ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ ಮತ್ತು ವಿದ್ಯಾರ್ಥಿನಿಯರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಎಲ್ಲರಿಗೂ ಸ್ವಾಗತ. ಸ್ವಾಗತ ಕಾರ್ಯಕ್ರಮ ನಡೆಸಿಕೊಟ್ಟಂತ ಶ್ರೀ MN ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ದಿನ ನಾವೆಲ್ಲ ಕೂಡ VVS ಸರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಮಕ್ಕಳು, ಗಣ್ಯರು ಎಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ನಾನು VVS ಅವರ ಬಗ್ಗೆ ಕೆಲವು ಮಾತುಗಳು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. VVS ಸರ್ ಅವರು ನನಗೆ ಈ ಶಾಲೆಗೆ ಶಿವಪ್ಪ ಅಂತ ಅಷ್ಟು ಆತ್ಮೀಯವಾಗಿ ನಾವು ಒಡನಾಡಿಗಳಾಗಿದ್ದೇವೆ. ಮುಂಚಿನ ಪರಿಚಯ ಇದ್ದರು. ಮತ್ತು ಈ ಶಾಲೆಗೆ ಬಂದ ಮೇಲೆ VVS ಅವರ ಒಂದು ಕಾರ್ಯವೈಖರಿಯ ಬಗ್ಗೆ ನಾನೊಂದು 2 ಮಾತುಗಳನ್ನು ಹೇಳಲೇಬೇಕು. ಒಂದನೇದಾಗಿ ನಮಗೆ ಎಷ್ಟೇ ಕೆಲಸಗಳಿದ್ರೂ ಕೂಡ, ಏನೇ ಇದ್ರೂ ಕೂಡ ಯಾವತ್ತೂ ಕೂಡ ಶಾಲೆಗೆ ವಿಳಂಬವಾಗಿ ಬರ್ತಾನೆ ಇರಲಿಲ್ಲ. ಎಷ್ಟೇ ಒತ್ತಡ ಇರಲಿ ನಿಜವಾಗ್ಲೂ ಎಲ್ಲರೂ ಬೆಳೆಸ್ಕೋಬೇಕು ಅಂತ ನಾನು ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ತುಂಬ ಸೌಮ್ಯ ಸ್ವಭಾವದವರು. ತುಂಬ ಜೊತೆಗೆ ಏನೇ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಸಂಪೂರ್ಣ ಸಹಕಾರ, ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತೇಳಿ ತುಂಬ ಸಹಕಾರ ಕೊಡ್ತಾರೆ. ಆ ಥರ ಒಂದು ಸಹಕಾರ ಕೊಡೋದು ಒಂದು ದೊಡ್ಡ ಗುಣ ಅಂತ ನನ್ನ ಅನಿಸಿಕೆ. ಜೊತೆಗೆ ಅವರು ಸುಮಾರು 37 ವರ್ಷ 6 ತಿಂಗಳು 18 ದಿನ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಸೇವೆಯ ಬಗ್ಗೆ ನೋಡ್ತಾ ಹೋದಾಗ 27/9/1988ರಿಂದ 12/9/1994 ಇವರು 6 ವರ್ಷ ಗೌರವಧನ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾರೆ. ಅದಾದಮೇಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚೀಮನಹಳ್ಳಿ, ಇಲ್ಲಿ 13/9/1994ರಿಂದ 30/6/1997ರವರೆಗೆ ಇವರು ಖಾಯಂ ಶಿಕ್ಷಕರಾಗಿ 3 ವರ್ಷ ಸೇವೆಯನ್ನು ಸಲ್ಲಿಸ್ತಾರೆ. ಆಮೇಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಒಂದು ಹೊಸ ಶಾಲೆ ಆರಂಭ ಮಾಡಬೇಕು ಅಂತ ಹೇಳಿದಾಗ ಇವರನ್ನು ಡೆಪ್ಯುಟೇಷನ್ ಮಾಡಿಕೊಡ್ತಾರೆ. ಯಾಕೆಂತ ಹೇಳಿದ್ರೆ ಇವರ ಒಂದು ಏನು ಸೇವೆ ಇದೆ ಅದನ್ನು ಅಧಿಕಾರಿಗಳು ನೋಡಿ ಇವರೇ ಸೂಕ್ತ ಅಂತ ಹೇಳಿ 1/7/1995ರಿಂದ 1/3/96ರವರೆಗೆ ಅಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಅದಾದ ನಂತರ ಇವರ ಸೇವೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿನ್ನಸಂದ್ರ, ಇಲ್ಲಿ 30/6/1997ರಿಂದ 25/6/2009ರವರೆಗೆ ಸುಮಾರು 12 ವರ್ಷಗಳ ಕಾಲ ಈ ಒಂದು ಶಾಲೆಯನ್ನ ಸೇವೆಯನ್ನು ಸಲ್ಲಿಸುತ್ತಾರೆ. ಈ ಮಧ್ಯೆ
ವೆಂಕಟಗಿರಿ ಕೋಟೆಯಲ್ಲಿ ಪ್ರೌಢಶಾಲೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದಾಗ ಇವರನ್ನ ಅಲ್ಲಿಗೆ ಡೆಪ್ಯುಟೇಷನ್ ಮಾಡ್ತಾರೆ. ಅಲ್ಲಿ ನಿಯೋಜನೆ ಮೇರೆಗೆ ಅಲ್ಲಿ ಹೊಸ ಪ್ರೌಢಶಾಲೆಯಲ್ಲಿ ಇವರು ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 27/1998ರಿಂದ 14/1999ರವರೆಗೆ ಅಲ್ಲಿ ಸೇವೆಯನ್ನು ಮಾಡ್ತಾರೆ. ಇದರ ಮಧ್ಯೆ ಗರ್ಲ್ಸ್ ಶಾಲೆಯಲ್ಲಿ, ಬಾಲಕಿಯರ ಪ್ರೌಢಶಾಲೆಯಲ್ಲಿ 1ರಿಂದ 25/6/2009ರವರೆಗೆ ಅಲ್ಲಿ ಡೆಪ್ಯುಟೇಷನ್ ಮೇಲೆ ಕೆಲಸ ಮಾಡ್ತಾರೆ. ಇದಾದ ನಂತರ ಸೇವೆ ಏನಿದೆ ಅಂತ ನಾನು ಹೇಳ್ತೇನೆ. ಅದು ತುಂಬಾ ಹೆಮ್ಮೆಯ ವಿಚಾರ. ಹಾಗೆ ಇದು ಎಂತಹ ಸಮಯ ಅಂತ ಹೇಳಿದ್ರೆ ಪರೀಕ್ಷಾ ಸಮಯ ತುಂಬಾ ಕಡಿಮೆ ಇದೆ. ಆದರೂ ಕೂಡ ಇಷ್ಟೆಲ್ಲ ಅಭಿಮಾನದಿಂದ ನೀವೆಲ್ಲ ಕೂಡ ಅವರನ್ನ ಸನ್ಮಾನಿಸಕ್ಕೆ ಬಂದಿದ್ದೀರಿ. ನಿಜಕ್ಕೂ ಕೂಡ ತುಂಬ ಸಂತೋಷ ಸಂಗತಿ. ಇಷ್ಟು BVS ಸರ್ ಅವರ ಬಗ್ಗೆ ಹೇಳ್ತಾ ನನ್ನ 2 ಮಾತು. BVS ಅವರ ಪರಿಚಯವನ್ನು ಮಾಡಿಕೊಟ್ಟಂತಹ ಶ್ರೀ MNS ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ 10ನೇ ತರಗತಿ ವಿದ್ಯಾರ್ಥಿ ಮೋನಿಶಾ ಅವರ ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಎಲ್ಲರಿಗೂ ಶುಭೋದಯಗಳು. ಈ ದಿನ ನಮ್ಮ ನೆಚ್ಚಿನ ಆತ್ಮೀಯರಾದಂತಹ BVS ಸರ್ ಅವರ ಬೀಳ್ಕೊಡುಗೆಯನ್ನು ಹಮ್ಮಿಕೊಂಡಿದ್ದೇವೆ. ಅವರ ಕುರಿತು ನನ್ನ ಒಂದು ಅನಿಸಿಕೆಗಳು 2 ವರ್ಷದಿಂದ. ಮೊದಲಿಗೆ ನಮ್ಮ HM ಸರ್ ಹೇಳ್ತಾ ಇದ್ದೆ, ನಿಜವಾಗ್ಲೂ ಸರ್ ಯಾರು ಪ್ರೇಯರ್ಗೆ ಇರ್ತಾರೋ ಇಲ್ವೋ, ಆದ್ರೆ BVS ಸರ್ ಮಾತ್ರ ಕರೆಕ್ಟ್ ಟೈಮ್ಗೆ ಪ್ರೇಯರ್ಗೆ ಇರ್ತಾ ಇದ್ರು. ಅದು ಟೈಮ್ ಟು ಟೈಮ್ ಸರ್ಗೆ ಪ್ರೇಯರ್ಗೆ ಅಷ್ಟೇ ಅಲ್ಲ, ಕ್ಲಾಸ್ಗೂ ಅಷ್ಟೇ 1 ನಿಮಿಷನೂ ಸರ್ ಲೇಟಾಗಿ ಬರಲ್ಲ. ಸರ್ಗೆ ಫ್ರೀ ಸಿಕ್ಕಿದ್ರೆ ಸಾಕು, ಬೇರೆ ಕ್ಲಾಸ್ ಬಿಟ್ಕೊಡಲ್ಲ. ಸರ್ಗೆ ಎಷ್ಟು ಕ್ಲಾಸ್ ಬಿಟ್ಟರು ಮಾಡ್ತಾ ಇರ್ತಾರೆ. ಅಷ್ಟೊಂದು ಶಕ್ತಿ ಸರ್ಗಿತ್ತು, ಅಷ್ಟೊಂದು ಚೆನ್ನಾಗಿ ಕ್ಲಾಸ್ ಮಾಡ್ಕೊಡ್ತಾ ಇದ್ರು. ಅದೇ ತರ ನಮ್ಮ ಜೊತೆನೂ ಸರ್ ಅನ್ಕೊಂಡಿದ್ರೆ ಸರ್ ರಿಟೈರ್ ಆದಾಗೆ ಸರ್ ಬಿಟ್ಟು ಹೋಗ್ಬೋದಾಯ್ತು. ಆದ್ರೆ ನಮಗೋಸ್ಕರ ಇಷ್ಟು ದಿವಸ ನಮ್ಮ ಒಂದು ಎಜುಕೇಶನ್ಗೋಸ್ಕರ, ನಮ್ಮ ಲೈಫ್ಗೋಸ್ಕರ ಸರ್ ಇಷ್ಟು ದಿವಸ ಕಷ್ಟಪಟ್ಟು ಪ್ಲಸ್ ಇಷ್ಟಪಟ್ಟು ನಮಗೋಸ್ಕರ ಬಂದು ಲೆಸನ್ ಮಾಡಿಕೊಟ್ಟಿದ್ದಾರೆ. ಅವ್ರ ಜವಾಬ್ದಾರಿ ಮುಟ್ಟಿನಂತೂ ಹೋಗ್ತೀರಾ, ನಮ್ಮ ಒಂದು ಲೈಫ್ಗೋಸ್ಕರ ಬಂದಿದ್ದಾರೆ. ಅವ್ರು ನಾವು ಯಾವಾಗಲೂ ಋಣಿಯಾಗಿರ್ಬೇಕು ಅಂತ ಹೇಳ್ತೀನಿ. ಪ್ಲಸ್ ಸರ್ ಮೃದು ಅಂತ ಹೇಳಿದ್ರು, ಅದು ನಮಗೆ ಗೊತ್ತಿಲ್ಲ. ಬಟ್ ನಮ್ಮ ಜೊತೆ ಸರ್ ಯಾವತ್ತೂ ರಾಶ ಮಾತಾಡೋದು ನಾನು ನೋಡೇ ಇಲ್ಲ. ಬೇರೆ ಸ್ಕೂಲ್ ಟೀಚರ್ಸ್ ಅಲ್ಲಿ ನಾನು ಪ್ರೈಮರಿಯಲ್ಲಿ ಇದ್ದಾಗ ನನ್ನ ಜೊತೆ ಬೇರೆ ಟೀಚರ್ಸ್ ಎಲ್ಲ ತುಂಬಾ ರಾಶ ಮಾತಾಡಿದ್ದಾರೆ. ಅದಕ್ಕೆ ನಾನು ಆ ಸ್ಕೂಲ್ ಬಿಟ್ಟು ಬಂದ್ಬಿಟ್ಟೆ. ಆದ್ರೆ ಸರ್ ಇಲ್ಲಿ ಎಲ್ಲಾ ಟೀಚರ್ಸ್ ಎಷ್ಟೊಂದು ಸಾಫ್ಟ್ ಆಗಿ ಎಷ್ಟೊಂದು ಚೆನ್ನಾಗಿ ಮಾತಾಡ್ತಾರೆ. ಮನೆಯಲ್ಲಿ ಅಪ್ಪ ಅಮ್ಮ ಹೇಗೆ ನನ್ನ ಜೊತೆ ಮಾತಾಡ್ತಾರೆ ಅದೇ ತರನೇ ಟೀಚರ್ಸ್ ಮಾತಾಡ್ತಾರೆ. ನಮ್ಮ ಅಕ್ಕನಿಗೆ BVS ಸರ್ ಅಂದ್ರೆ ಇಷ್ಟ. ನಾನು ಕೇಳಿದೆ, ಯಾಕೆ ನಿಮ್ಗೆ BVS ಸರ್ ಇಷ್ಟ ಅಂತಂದ್ರೆ ಗೊತ್ತಿಲ್ಲ ಅಂತಾಳೆ. ನಿಂಗೆ ಇಂಗ್ಲಿಷ್ ಸಬ್ಜೆಕ್ಟ್ ಮಾತ್ರ ಇಷ್ಟ ಆಗಲ್ಲ, ಆದ್ರೆ BVS ಸರ್ ಮಾತ್ರ ಇಷ್ಟನೇ ಅಂತಂದ್ರೆ ಸಬ್ಜೆಕ್ಟ್ ಇಷ್ಟ ಆಗಲ್ಲ, ಆದ್ರೆ ಟೀಚರ್ಸ್ ಮಾತ್ರ ಇಷ್ಟ ಆಗ್ತಾರೆ. ಅದೇನೋ ಗೊತ್ತಿಲ್ಲ ಅವಳಿಗೆ. ನಮ್ಮ ಅಕ್ಕ ಹಂಗಂತ ಅಂದ್ರು. ಅದೇ ಇವಾಗ ಅರ್ಥೈತ ಸರ್ ನಮ್ಮ ಅಕ್ಕಗೆ ಯಾಕೆ ಸರ್ ಇಷ್ಟ ಅಂತ. ಯಾಕಂದ್ರೆ ಸರ್ ನಮ್ಮ ಅಕ್ಕ ಜೊತೆ ಅಷ್ಟರಾಗಿ ಮಾತಾಡ್ತಾ ಇದ್ರು ಅಂತ. ನಮ್ಮ ಅಕ್ಕ ಜೊತೆನೇ ಅಲ್ಲ, ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಇದೇ ತರನೇ ಸರ್ ಲೈಫಲ್ಲಿ ಚೆನ್ನಾಗಿರ್ಬೇಕಂತ ನಾನು ಆಸೆ ಪಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮೋನಿಶಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಂದ್ರೆ ಸಮಯ ಅನ್ನೋದು ಜಾಸ್ತಿ ಮುಖ್ಯನೇ ಅಲ್ವಾ ಎಲ್ರಿಗೂ. ಪ್ರತಿಯೊಬ್ಬರಿಗೂ ಸಮಯ ಅನ್ನೋದು ಜಾಸ್ತಿ ಮುಖ್ಯ. ಇನ್ನೂ ಮಾತಾಡಕ್ಕೂ ಆಗ್ತಾ ಇಲ್ಲ. ಸರ್ ಜೊತೆ ಅಷ್ಟು ನಾನು ಕಲ್ತಿದ್ದೀನಿ. ಸರ್ ಇವಾಗ ಇಲ್ಲಿಂದ ಹೋಗ್ತಾ ಇದ್ದಾರೆ ಅನ್ನೋದೊಂದು ನೋವು ಸಹ ನನ್ನಿಂದ ಆಗ್ತಾ ಇಲ್ಲ ತಡ್ಕೊಳಕ್ಕೆ. ಸರ್ ಫೋನ್ ಮಾಡಿ ಬರ್ಬೇಕಮ್ಮ ಅಂತ ಹೇಳಿದ ತಕ್ಷಣ ಒಂಥರ ಇನ್ನೂ ಕಷ್ಟ. ಸರ್ ಹೋಗ್ತಾ ಇದ್ದಾರೆ ಅಂತ ತುಂಬಾ ತಂದಿದ್ದೀವಿ. ಒಬ್ಬ ಶಿಕ್ಷಕರಿಂದ ಆಗಿರ್ಬೋದು, ಸರ್ ಜೊತೆ ನಾವು ಕೆಲಸ ಮಾಡಿದ್ದೀವಿ. ಅಂದ್ರೆ ಸರ್ ನಾನು ಕ್ಲಾಸ್ಗೆ ಹೋಗ್ಬೇಕು ಸರ್, ನಾನು ಇವಾಗ ನಾನು ತಗೋತೀನಿ ಅಂದ್ರೆ ಸರಿಯಮ್ಮ ನಾನು ತಗೊಂತೀನಿ ಅಂತ ಸರ್ ಹೇಳೋರು. ಅಂತ ಅದೃಷ್ಟ ಯಾರು ಸಿಗುತ್ತಲ್ವಾ, ನನಗೂ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಾ ಇದೆ. ತುಂಬಾ ಒಳ್ಳೆ ರಿಸಲ್ಟ್ ಈ ಸ್ಕೂಲಲ್ಲಿ ಬರ್ತಾ ಇತ್ತು. ಅಂದ್ರೆ ಇಂತಹ ಶಿಕ್ಷಕರು ಎಲ್ಲೂ ಸಿಗಲ್ಲ. ಸರ್ ಎಲ್ಲ ಕಡೆನೂ ಒಳ್ಳೆ ಹೆಸರು ಬಂದಿದ್ದಾರೆ, ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ನಾನು 1-2 ಮಾತನ್ನ ಮುಗಿಸ್ತಾ ಇದ್ದೀನಿ. ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತಹ ಶ್ರೀಮತಿ ಜಯಂತಿ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಮಂಜುನಾಥ್ ಸರ್ ಅವರು ಮಾತನಾಡಿದ್ದಾರೆ. ಈ ದಿನ ದೊಡ್ಡಗಂಜೂರು ಪ್ರೌಢಶಾಲೆಗೆ ಒಂದು ದುಃಖಕರವಾದ ಒಂದು ಸನ್ನಿವೇಶ. ಯಾಕೆಂದ್ರೆ ಸುಮಾರು 11 ವರ್ಷಗಳಿಂದ ಇಲ್ಲಿ ಸುದೀರ್ಘವಾಗಿ ಈಗಾಗಲೇ ಎಲ್ಲ ಶಿಕ್ಷಕರು ಹೇಳಿದ್ರೆ, ಮಕ್ಕಳು ಕೂಡ ಹೇಳಿದ್ರು, ಅಂತ ಒಬ್ಬ ಶಿಸ್ತಿನ ಸಿಪಾಯಿ
ಸಮಯ ಪಾಲನೆ ಮಾಡೋದ್ರಲ್ಲಿ ಮೊದಲಿಗರಾದಂತಹ ಶಿವಪ್ಪ ಸರ್ ಅವರು ರಿಟೈರ್ಡ್ ಆಗಿ ಈಗಾಗಲೇ 2 ತಿಂಗಳು ಕಳೆದಿದ್ರು ಕೂಡ ಅವರು ತಮ್ಮ ಸೇವೆಯನ್ನ ಮುಂದುವರಿಸಿಕೊಂಡು ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನ ಪರೀಕ್ಷಾ ದೃಷ್ಟಿಯಿಂದ ಪರೀಕ್ಷೆ ಸಮಯದಲ್ಲೂ ಕೂಡ ಅವರು ನೀಡಿದ್ದಾರೆ. ಅವರಿಗೆ ನಾನು ನಮ್ಮ ಸಂಘದ ಪರವಾಗಿ ಅವರಿಗೆ ಅನಂತ ಧನ್ಯವಾದ ಅರ್ಪಿಸ್ತೇನೆ. ಯಾಕಂದ್ರೆ ಎಲ್ಲ ಶಿಕ್ಷಕರಲ್ಲಿ ಇಂಥ ಒಂದು ಮನೋಭಾವನೆ ಇರಲ್ಲ. ಶಿವಪ್ಪ ಸರ್ ಅವರು ಅದನ್ನ ಪಾಲಿಸಿದ್ದಾರೆ. ಅದೇ ರೀತಿ ಅವರು ಈಗಾಗಲೇ ಮಂಜುನಾಥ್ ಸರ್ ಹೇಳಿದರು, ಸುಮಾರು 6 ವರ್ಷಗಳ ಕಾಲ ಗೌರವ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ 31 ವರ್ಷಗಳ ಕಾಲ ಸರ್ಕಾರಿ ಸೇವೆಯಲ್ಲಿ ಅವರು ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ನನಗೆ ಸುಮಾರು ಒಂದು 25 ವರ್ಷಗಳಿಂದನೇ ಶಿವಪ್ಪ ಸರ್ ಅವರು ಪರಿಚಯ, ಪ್ರೈಮರಿಯಲ್ಲಿ ಇದ್ದಾಗಲೇ ಪರಿಚಯ ಆಗಿದ್ರು. ನಂತರ ಪ್ರೌಢಶಾಲೆಗೆ ಬಂದ ಮೇಲೆ ಅವರು ಸುದೀರ್ಘವಾದ ಸೇವೆ ಇಲ್ಲೇ ಸಲ್ಲಿಸಿದ್ದಾರೆ. 11 ವರ್ಷಗಳು ಅವರು ಇಲ್ಲೇ ಸಲ್ಲಿಸಿದ್ದಾರೆ. ಪ್ರಮೋಷನ್ ಆದ್ಮೇಲೆ ಅವರು ಇಲ್ಲಿ ಬಂದ್ಮೇಲೆ ಇಲ್ಲಿ ಅವ್ರು ಮತ್ತೆ ಯಾವ ಶಾಲೆ ಕೂಡ ಅವರು ಮುಖ ನೋಡಿಲ್ಲ. ಅಂತ ಉತ್ತಮ ಶಿಕ್ಷಕರು ತಮ್ಮ ಸೇವಾವಧಿಯಲ್ಲಿ ಉತ್ತಮವಾದ ಒಂದು ಸೇವೆಯನ್ನು ಸಲ್ಲಿಸಿ ಹೆಸರನ್ನ ಗಳಿಸಿದ್ದಾರೆ. ಯಾಕಂದ್ರೆ ನಮಗೆ ಉತ್ತಮ ಶಿಕ್ಷಕ ಅಂತ ಮಕ್ಕಳಿಂದ ಬರುತ್ತೆ. ಮಕ್ಕಳಿಂದ ಬಂದ್ರೆ ನಮ್ಗೆ ಉತ್ತಮ ಶಿಕ್ಷಕ ಅನ್ನೋ ಒಂದು ಭಾವನೆ ಕೂಡ ಅಷ್ಟೇ. ಯಾಕಂದ್ರೆ ನಮ್ಗೆ ಇಲಾಖೆಯಿಂದ ಯಾರು ಕೊಡಬೇಕಾಗಿಲ್ಲ. ನಮ್ಮ ಮಕ್ಕಳು ಏನ್ ಹೇಳ್ತಾರೆ ಅದೇ ಒಂದು ಫೈನಲ್ ಡಿಸಿಷನ್. ಈ ರೀತಿ ತಾವೆಲ್ಲರೂ ಉತ್ತಮ ರೀತಿಯಲ್ಲಿ ತಮ್ಮ ಅನುಭವಗಳನ್ನ, ಅನಿಸಿಕೆಗಳನ್ನ ತಿಳಿಸಿದಿರ. ಅಂತ ಒಬ್ಬ ಉತ್ತಮ ಶಿಕ್ಷಕರು ವೃತ್ತಿ ಜೀವನ ಸುಖಮಯವಾಗಿರಲಿ ಎಂದು ಭಗವಂತನು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಉತ್ತಮ ರೀತಿಯಲ್ಲಿ ಬಿಡುವ ಸಮಯದಲ್ಲಿ ಅವರು ಬೇಕಾದ್ರೆ ಇನ್ನೂ ಉತ್ತಮ ರೀತಿಯಲ್ಲಿ ಒಂದು ಸೇವೆಯನ್ನು ಸಲ್ಲಿಸಲಿ ಅಂತ ಹೇಳ್ತಾ ಈ ಒಂದೆರಡು ಮಾತನ್ನು ಮಾತನಾಡಲು ಅವಕಾಶ ಮಾಡಿಬಿಟ್ಟು ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ವ್ಯಕ್ತಪಡಿಸಿದಂತಹ ಶ್ರೀ ಮಂಜುನಾಥ್ ಸರ್ ಅವರಿಗೆ ಹೃದಯದ ಧನ್ಯವಾದಗಳು. ತಾಲೂಕಿನ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅಶೋಕ್ ಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಈ ವೇದಿಕೆಯ ಪರವಾಗಿ ಆಗಾಗ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಾನು ಜಾಸ್ತಿ ಮಾತಾಡೋದು ನಮ್ಮ ML ಸರ್ ಅವರು ಅವಾಗಲೇ ಹೇಳಿದ್ದಾರೆ, ಜಾಸ್ತಿ ಹೊತ್ತು ನೀವು ಮಾತಾಡಬೇಡಿ ಅಂತ. ಮಕ್ಕಳಿಗೆ ಟೈಮ್ ಆಗ್ತಾ ಇದೆ. ನೋಡಿ, ನಮ್ಮ PV ಸಾರು ನಿಮಗೆ 11 ವರ್ಷಗಳಿಂದ ಪರಿಚಯ ಇರ್ಬೋದು. ನನಗೆ ಸುಮಾರು 25 ವರ್ಷಗಳಿಂದ ಅವ್ರ ಜೊತೆನಲ್ಲಿದ್ದೀವಿ ನಾವು. ಮಕ್ಕಳೆಲ್ಲ ಹೇಳಿದ್ರು, ಇವಾಗ ನಮ್ಮ ಟೀಚರ್ಸ್ ಎಲ್ಲ ಹೇಳಿದ್ರು, ಬಹಳ ಅವ್ರು ಯಾವ ತರ ಅಂತಂದ್ರೆ ಸ್ಪೀಚ್ ಇಸ್ ಸಿಲ್ವರ್ ಬಟ್ ಸೈಲೆನ್ಸ್ ಇಸ್ ಗೋಲ್ಡ್ ಅಂತ. ಬಹಳ ಮೃದು. ಅವರು ನನ್ನ 25 ವರ್ಷ ಜೊತೆನಲ್ಲಿ ನಾನು ನೋಡ್ದಂಗೆ ಒಂದು ದಿವಸ ಅವರು ಕೋಪ ಮಾಡ್ಕೊಂಡಿದ್ದೆ ನೋಡಿ. ಒಂದ್ಸಲ ಅವ್ರಿಗೆ ಕೋಪ ಬಂದಿದ್ದು ನಾನು ನೋಡಿ ಯೋಚನೆ ಮಾಡಿ. ನೀವು ನಿನ್ನೆ ಎಲ್ಲ ಮೊನ್ನೆ ಬಂದಿರೋರು. 25 ವರ್ಷದಿಂದ ಅವ್ರ ಜೊತೆನಲ್ಲಿದ್ದು ಯೋಚನೆ ಮಾಡ್ಕೊಳ್ಳಿ. ಅಂದ್ರೆ ಅವರ ಸಮಯ ಪಾಲನೆ, ಅವರ ಶಿಸ್ತು, ಅವರಲ್ಲಿ ನಾವು ಕಲಿತಕ್ಕಂಥ ಗುಣಗಳು ಜಾಸ್ತಿ ಇದ್ದಾವೆ. ಅವರೊಬ್ಬ ಕಮಿಟೆಡ್ ಟೀಚರ್. ಒಂದ್ಸಲ ಕಮಿಟ್ಮೆಂಟ್ ಆಗಿದ್ದೀವಿ ಅಂತಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸೋರ್ಸ್ಗಳನ್ನ ಸರಿ ಮಾಡ್ಕೊಂಡು ಬಂದು ಶಾಲೆಯಲ್ಲಿ ಮಕ್ಕಳಿಗೆ ನ್ಯಾಯ ಕೊಡ್ತಕ್ಕಂಥ ಒಬ್ಬ ಟೀಚರ್ ಅವರು. ಅವರಲ್ಲಿ ಏನೇ ಕೊರತೆ ಇರಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ಎಲ್ಲ ಒಂದ್ ಕಡೆಯಿಂದ ಸರಿ ಮಾಡ್ಕೊಂಡು ಬಂದು ಆ ಒಂದು ನಂಬಿರ್ತಕ್ಕಂಥ ಮಕ್ಕಳಿಗೆ ಯಾವ ತರ ನ್ಯಾಯ ಕೊಡ್ತಾ ಇದ್ರು ಅಂತಂದ್ರೆ, ನನ್ನ ಜೊತೆನಲ್ಲಿ ಎಷ್ಟೋ ಸಲ ಹೇಳ್ತಾ ಇದ್ರು, ಮುಂದಪ್ಪ ಮಕ್ಕಳು ಕೊಚ್ಚಪ್ಪ ಪಾಠ ಚಪ್ಪಲ್ಲ. ಯೋಚನೆ ಮಾಡ್ಕೊಳ್ಳಿ, ಮನೆಯಲ್ಲಿದ್ರು ಕೂಡ ಸ್ಕೂಲಲ್ಲಿ ಇದ್ರು ಕೂಡ ಮಕ್ಕಳಿಗೆ ಪಾಠ ಮಾಡ್ಬೇಕು ಅಂತಕ್ಕಂಥ ಒಂದು ಕಮಿಟ್ಮೆಂಟ್ ಇದೆಯಲ್ವಾ, ಆ ಕನ್ಸರ್ನ್ ಕಮಿಟ್ಮೆಂಟ್ ಯಾವ ಟೀಚರ್ಗೆ ಇರುತ್ತೋ ಆ ಟೀಚರ್ ಯಾವಾಗ್ಲೂ ಅಷ್ಟೇ ಬಹಳ ಶಿಸ್ತುಬದ್ಧವಾಗೇ ಇರ್ತಾರೆ.
ಅವ್ರಿಗೆ ದೊಡ್ಡ ಗುಣ ಅದೇ ಒಂದೇ, ಏನಂದ್ರೆ ಕನ್ಸರ್ನ್ಗೆ ಕಮಿಟ್ಮೆಂಟ್ ಇದೆ. ಯಾವಾಗ ಕನ್ಸರ್ನ್ ಕಮಿಟ್ಮೆಂಟ್ ಇರುತ್ತೋ ಅಲ್ಲಿ ಡೆಡಿಕೇಶನ್ ಇರುತ್ತೆ, ಆ ಸೇವಾ ಮನೋಭಾವನೆ ತಾನೇ ಬರುತ್ತೆ. ಯೋಚನೆ ಮಾಡ್ಕೊಳ್ಳಿ. ಸೊ ಅಂತ ಶಿಕ್ಷಕರು ಈ ಒಂದು ಶಾಲೆಗೆ ಸಿಕ್ಕಿರೋದು ನಿಮ್ಮ ಒಂದು ಭಾಗ್ಯ ಅಂತಾನೂ ಹೇಳ್ಬೋದು. ನಮ್ಮ ರೂರಲ್ ಸೈಡ್ ಅಲ್ಲಿ, ಹಳ್ಳಿ ಕಡೆ ಈ ಮಕ್ಕಳಿಗೆ ಯಾವ ತರ ಅಂದ್ರೆ ಬರೀ ಎಜುಕೇಶನ್ ಅಲ್ಲ, ಒಳ್ಳೆ ಒಂದು ನೈತಿಕ ಮೌಲ್ಯಗಳು ಕೂಡ ಹೇಳ್ತಾರೆ ಅವರು. ಒಳ್ಳೆಯ ಒಂದು ಒಳ್ಳೆಯ ಒಂದು ಗುಣ, ನಡತೆ, ಸಂಪ್ರದಾಯ, ಒಂದು ಆ ಸ್ವಭಾವ, ಆ ಸೌಮ್ಯತೆ ಎಲ್ಲಾನು ಅವರಲ್ಲಿ ನಾವು ಕಲಿಯುವಂತ ಜಾಸ್ತಿ ಇದೆ. ಮಕ್ಕಳೇ, ನೀವೆಲ್ಲ ಕೂಡ 10ನೇ ಕ್ಲಾಸ್ ವಿದ್ಯಾರ್ಥಿಗಳು. ಇವಾಗ ನಾಳೆ ಇಷ್ಟೊತ್ತಿಗೆ ಎಲ್ಲ ಕೂಡ ಫ್ರೀ ಆಗಿರ್ತೀರಾ. ಸಮಾಜ ನಿಮ್ಗೆ ನಾಳೆ ಸಬ್ಜೆಕ್ಟ್ ಇದೆ, ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ಸೊ BVSR ಇಂದ ನೀವೇನೇನು ಕಲ್ತ್ಕೊಂಡಿದ್ದೀರಾ ಅನ್ನೋದು ಸ್ವಲ್ಪ ಆಲೋಚನೆ ಮಾಡ್ಕೊಳ್ಳಿ. ಬರೀ ಇಂಗ್ಲಿಷ್ ಪಾಠ ಮಾಡಿದ್ರು, ನಾವು ಇಂಗ್ಲಿಷ್ ಅಷ್ಟೇ ಕಲ್ತವಲ್ಲ, ಅವರಿಂದ ಸಾಕಷ್ಟು ಗುಣಗಳನ್ನ ನಾವು ಕಲಿತಿರ್ತೀವಿ. ಕಲಿಯುವಂತದಿದೆ, ಕಲಿಬೇಕು. ನಾನು ಅವಾಗ ಹೇಳಿದೆ, ಸ್ಪೀಚ್ ಇಸ್ ಸಿಲ್ವರ್ ಬಟ್ ಸೈಲೆನ್ಸ್ ಇಸ್ ಗೋಲ್ಡ್ ಅಂತ. ಸೈಲೆಂಟ್ ಆಗಿನೇ ಮಕ್ಕಳಿಗೆ ಏನು ಮುಗಿಸ್ಬೇಕು ಕರೆಕ್ಟ್ ಆಗಿ ಮುಗಿಸ್ತಾರೆ. ನಾವು ಗೋಗೋ ಅಂತ ಬಗಳೋದು ಒಂದೇ, ಅವ್ರು ಸೈಲೆಂಟ್ ಆಗಿ ನಿಮ್ಮನ್ನ ರೀಚ್ ಮಾಡಿಸ್ತಾರೆ. ಅಂತಂದ್ರೆ ಸೈಲೆಂಟ್ ಆಗಿ ನಿಮ್ಮ ಮನಸ್ಸಿಗೆ ಏನು ಮುಗಿಸ್ಬೇಕು ಕರೆಕ್ಟ್ ಆಗಿ ಮುಗಿಸ್ಬಿಡ್ತಾರೆ. ಅದು ಅವರಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಕಿಲ್. ಅದು ಹೇಳಿದ ಅರ್ಥ ಆಯ್ತಾ? ಅವರು ಸಾಕಷ್ಟು ಸೋರ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ರು. ಏನಾದ್ರೂ ವಿಷಯ ಆಗಲಿ, ಒಂದು ಕ್ವಶನ್ ಪೇಪರ್, ಯಾವ್ದಾದ್ರು ಒಂದು ಹೊಸ ಕ್ವಶನ್ ಪೇಪರ್ ಬಂತು ಅಂದ್ರೆ ಪೂರ್ವಭಾವಿಯಾಗಿ ಪೂರ್ತಿ ತಯಾರಿ ಆಗ್ತಾ ಇದ್ರು. ಮಕ್ಕಳ ಮುಂದೆ ನಾವು ಬರುವಷ್ಟು ನಾವು ಹೋದ್ರೆ ಮಕ್ಕಳಿಗೆ ಕರೆಕ್ಟ್ ಆಗಿ ಅದಕ್ಕೆ ಆನ್ಸರ್ ಕೊಟ್ಟು ಅವರಿಗೆ ತೃಪ್ತಿ ಪಡಿಸ್ಬೇಕು. ಮಕ್ಕಳಿಗೆ ಪ್ರತಿಯೊಂದು ಕೂಡ ನಾನು ಅರ್ಥ ಮಾಡಿಸ್ಬೇಕು. ಮಕ್ಕಳು ತೃಪ್ತಿ ಆದ್ರೇನೆ ನನ್ನ ಪಾಠ ಸಕ್ಸಸ್ ಆಗತ್ತೆ ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥ ಒಬ್ಬ ಟೀಚರು. ಅಂತ ಒಬ್ಬ ಟೀಚರು ನಿಮ್ಗೆ ಸಿಕ್ಕಿದ್ದಾರೆ. ನಿಮಗೆ ಸುಮಾರು ಒಂದು 10 ವರ್ಷಗಳ ಕಾಲ ಇಲ್ಲಿ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಮಕ್ಕಳೆಲ್ಲರೂ ಕೂಡ ತುಂಬಾ ಒಳ್ಳೆಯ ಒಂದು ಭಾವನೆಯನ್ನ ವ್ಯಕ್ತಪಡಿಸಿದ್ದೀರಾ. ಸೊ ಅಂತ ಒಬ್ಬ ಶಿಕ್ಷಕ ಅವ್ರು ಯಾವತ್ತೂ ಅಷ್ಟೇ ಅವರ ಜೀವನ ಪರ್ಯಂತ ಅವರ ನೆಮ್ಮದಿನ ಭಗವಂತ ನೀಡ್ಲಿ, ಅವರಿಗೆ ಆರೋಗ್ಯ ಕೊಡ್ಲಿ, ಭಗವಂತ ಅವರಿಗೆ ಒಳ್ಳೆಯ ಒಂದು ಭಾಗ್ಯವನ್ನು ಕೊಡ್ಲಿ, ಒಳ್ಳೆಯ ಒಂದು ಆರೋಗ್ಯ ಕೊಟ್ಟು ಅವರ ಜೀವನದ ಪರ್ಯಂತ ಅಂತಂದ್ರೆ ಅವರ ಒಂದು ಜೀವನ ಮುಂದಕ್ಕೂ ಕೂಡ ಸಂತೋಷವಾಗಿರ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸೊ ಅವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ಅದಕ್ಕೆ ಟೈಮ್ ಸೆನ್ಸ್ ಬೇರೆ ಇದೆ. ಪಾಪ ಮಕ್ಕಳೆಲ್ಲ ಕೂಡ ನೀವು ಓದ್ಕೊಳ್ಳೋದಿದ್ರೆ ಆಲ್ರೆಡಿ 4 ಗಂಟೆ ಆಗ್ತಾ ಇದೆ. ನಾನು ಜಾಸ್ತಿ ಮಾತಾಡಲ್ಲ. ನಾನು ಮಾತಾಡ್ಬೇಕು ಅಂತಾನೆ ಮನಸ್ಸಿನಲ್ಲಿ ಇತ್ತು. ಅವ್ರ ಬಗ್ಗೆ ಜಾಸ್ತಿ ಮಾತಾಡೋಂಥದ್ದು ಇದೆ. ನೀವು ಅವ್ರ ಬಗ್ಗೆ ಬರೀ ಕೆಲವೊಂದು ವಿಷಯಗಳು ಅಷ್ಟೇ ತಿಳ್ಕೊಂಡಿದ್ದೀರಾ. ಬಹಳ ಒಳ್ಳೆ ವ್ಯಕ್ತಿ ಅವರು, ಸೌಮ್ಯ ವ್ಯಕ್ತಿ. ಅಂತ ವ್ಯಕ್ತಿಗಳು ನಮ್ಗೆ ಒಬ್ಬ ಫ್ರೆಂಡ್ ಆಗಿ ಸಿಗೋದು, ಒಬ್ಬ ಟೀಚರ್ ಆಗಿ ಸಿಗೋದು, ಒಂದು ಶಾಲೆನಲ್ಲಿ ದುಡಿಯೋದು, ಒಂದು ಮನೆಯಲ್ಲಿ ಇರೋದು, ಆ ಮನೆಗೆ, ಆ ಶಾಲೆಗೆ, ಒಬ್ಬ ಫ್ರೆಂಡ್ಗೆ, ಅವೆಲ್ಲ ಸೌಭಾಗ್ಯಗಳು. ಅಂತ ಒಂದು ಭಾಗ್ಯ ನಿಮಗೆ ಸಿಕ್ಕಿದೆ. ನೀವೆಲ್ಲರೂ ಕೂಡ ಒಳ್ಳೆಯ ಮಾರ್ಗದರ್ಶನವನ್ನ ಪಡ್ಕೊಂಡಿದ್ದೀರಾ. ಸೊ ಅಂತ ಒಂದು ಗುರುಗಳಿಗೆ ಇವತ್ತು ನೀವೆಲ್ಲರೂ ಸೇರಿ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ನಡೆಸ್ಕೊಡ್ತಾ ಇದ್ದೀರಾ. ಅವರ ಒಂದು ನಿವೃತ್ತಿ ಜೀವನ ಸಂತೋಷವಾಗಿರ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದಂತಹ ಸಿಎಸ್ಆರ್ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಮ್ಮ ಶಾಲೆಯಲ್ಲಿ 8 ವರ್ಷಗಳ ಕಾಲ ನಮ್ಮ ಜೊತೆಯಾಗಿ ಸೇವೆಯನ್ನು ಸಲ್ಲಿಸಿದಂತಹ MS ಸರ್ ಅವರು ನಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ. ವೇದಿಕೆ ಮೇಲೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ಈ ದಿನ BVS ಸರ್ ಅವರ ವಯೋ ನಿವೃತ್ತಿ. ಈ ನಿವೃತ್ತಿ ಅಂತಕ್ಕಂಥದ್ದು ಪ್ರತಿಯೊಬ್ಬ ಸರ್ಕಾರಿ ಸೇವೆಗೆ ಸೇರಿದಂಥವರಿಗೆ ಪ್ರತಿದಿನ ಒಂದಿನ ನಿವೃತ್ತಿ ಆಗಲೇಬೇಕು. 60 ವರ್ಷಗಳ ಎಲ್ಲರೂ 60 ವರ್ಷಕ್ಕೆಲ್ಲ ನಿವೃತ್ತಿ ಆಗ್ತಾರೆ, ಇಲ್ಲ ಅದಕ್ಕೆ ಮೊದಲೇ ಆಗೋಗ್ಬಿಡ್ತಾರೆ. ಅದೆಲ್ಲ ಮುಖ್ಯ. ನಾವು 60 ವರ್ಷದಲ್ಲಿ ನಮ್ಮ ನಡೆ ನುಡಿ, ನಮ್ಮ ಚಾರಿತ್ರ್ಯ, ನಮ್ಮ ಬೋಧನೆ, ಅದರ ಕೌಶಲ್ಯಗಳು ಇವೆಲ್ಲವೂ ಕೂಡ ಇತರರಿಗೆ ಎಷ್ಟು ಮಾದರಿಯಾಗಿದೆ ಅಂತಕ್ಕಂಥದ್ದು ಅದು ಬಹಳ ಮುಖ್ಯವಾಗಿ ಹೋಗ್ತದೆ. ಸರ್ಕಾರಿ ಕೆಲಸ ಅಂತಂದ್ರೆ ಅದರದ್ದು ಪವಿತ್ರವಾದಂಥ ಕೆಲಸ. ನಾವು ಮಕ್ಕಳು ನಮ್ಮನೆ ನಂಬ್ಕೊಂಡು ಬಂದಿರತಕ್ಕಂಥವ್ರು. ಪ್ರತಿಯೊಂದು ನಿಮಿಷನೂ ಕೂಡ ನಾವು ವೇಸ್ಟ್ ಮಾಡಿದ್ರೆ ಮಕ್ಕಳಿಗೆ ಅದೆಷ್ಟೋ ಮೋಸ ಮಾಡ್ದಂಗಾಗುತ್ತೆ.
ಒಬ್ಬ ಬದ್ಧತೆ, ಒಬ್ಬ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಸಮಯ ಪಾಲನೆ, ಒಂದು ಕರ್ತವ್ಯ ನಿಷ್ಠೆ ಹಾಗೂ ಮೌಲ್ಯಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಕೇವಲ ಕೆಲವು ವ್ಯಕ್ತಿಗಳು ಇವತ್ತಿನ ದಿವಸ ನಾವು ನೋಡ್ತೀವಿ. ಅಂತ ಪ್ರಬುದ್ಧತೆಯನ್ನು ಹೊಂದಿರತಕ್ಕಂಥ, ಇಷ್ಟೆಲ್ಲ ಒಳ್ಳೆಯ ಉತ್ತಮ ಗುಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಲ್ಲಿ ನಮ್ಮ BVS ಸರ್ ಒಬ್ಬರು. ನನ್ನ 8 ವರ್ಷದ ಅನುಭವದಲ್ಲಿ ನಾನು ಚಿಕ್ಕಬಳ್ಳಾಪುರದಿಂದ ಇಲ್ಲಿಗೆ ಬಂದಾಗ 8 ವರ್ಷ ನಾನು ಚಿಕ್ಕಬಳ್ಳಾಪುರದಿಂದ ಓಡಾಡ್ತಾ ಇದ್ದೆ. ಈ ನಮ್ಮ ಪೀಳಿಗೆ ಏನೋ ಹೋಯ್ತು, ಮುಂದಿನ ಪೀಳಿಗೆ ಬರ್ತಕ್ಕಂಥವ್ರು ಈ ಕಮಿಟ್ಮೆಂಟ್ಸ್ ಅನ್ನೋದಿರಲ್ಲ, ಮಕ್ಕಳಿಗಾಗಿ ನಾವು ದುಡಿಬೇಕು ಅನ್ನೋದಿರಲ್ಲ. ಬಹಳಷ್ಟು ಜನ ನಾವು ನೋಡ್ತೀವಿ, ಅವ್ರದೇ ಯಾವುದೋ ವೃತ್ತಿನೇ ಬೇರೆ, ಉದ್ಯೋಗನೇ ಬೇರೆ, ವೃತ್ತಿ ಅನ್ಕೊಂಡು ಮಾಡೋಂಥವ್ರು ಎಷ್ಟು ಜನ ಇದ್ದಾರೆ ಇವತ್ತು. ಹಾಗಾಗಿ ಬೇರೆಯವ್ರು ಯಾವ್ದೋ ಉದ್ಯೋಗಗಳು, ಬೇರೆ ಡಿಪಾರ್ಟ್ಮೆಂಟ್ಗಳು ಅದು ಬೇರೆ. ನಮ್ಮ ವೃತ್ತಿ, ಅದರ ಪಾವಿತ್ರ್ಯತೆ, ಆದರ್ಶವಾಗಿರ್ತಕ್ಕಂಥ ಶಿಕ್ಷಣ. ನೀವು ಎಷ್ಟೊಂದು ನಮ್ಮನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀರಿ, ಹೆಜ್ಜೆನೂ ಅಬ್ಸರ್ವ್ ಮಾಡ್ತಾ ಇರ್ತೀರಿ. ಒಂದು ಬಟ್ಟೆಯಿಂದ, ನಡೆಯಿಂದ, ನುಡಿಯಿಂದ, ಮಾತಿನಿಂದ, ಅಥವಾ ನಮ್ಮ ಬೋಧನೆ, ತರಗತಿಯಲ್ಲಿ ನಾವು ಹೆಂಗ್ ಪಾಠ ಮಾಡ್ತಾ ಇರ್ತೀವಿ, ನಾವೇನೆಲ್ಲ ವಿಷಯಗಳನ್ನು ಹೇಳ್ತೀವಿ, ಅದು ನೀವೆಷ್ಟೊಂದು ಅರಗಿಸ್ಕೊಡ್ತೀರಿ, ಇವೆಲ್ಲವನ್ನು ಗಮನಿಸ್ತೀರಿ. ತಪ್ಪು ಒಪ್ಪುಗಳನ್ನೆಲ್ಲ ಜಡ್ಜ್ ಮಾಡೋದು ನೀವೇ. ನಮ್ಗೆ ಬೇರೆ ಯಾವ ಇನ್ಸ್ಪೆಕ್ಟರ್ ಇಲ್ಲ, ಇದು ಇಲ್ಲ, ದೇವರು ಇಲ್ಲ, ನೀವೇ. ಹಾಗಾಗಿ ಇಂತಹ ಒಂದು ವಿಷಯಗಳಲ್ಲಿ ನಾನು ಇನ್ನೆಲ್ಲ ವಿಚಾರಗಳನ್ನು ತಮ್ಗೆ ಹೇಳಿದ್ದೀನಿ. ಸುದೀರ್ಘವಾಗಿ 10-11 ವರ್ಷಗಳ ಕಾಲ, ನನಗಿನ ಒಂದು 3 ವರ್ಷ ಮುಂಚೆ ಬಂದ್ರೆ ನಾವು. ಸೊ ನಮ್ಮಿಬ್ಬರ ಒಡನಾಟ ಇವತ್ತು, ಅವತ್ತಿಂದ ನಾನು ರಿಟೈರ್ಡ್ ಆದಾಗಿಂದ ಮತ್ತೆ ನಾವು ಬಂದು ಸೇರಿದಾಗಿನಿಂದ ಬಹಳಷ್ಟು ಒಬ್ಬ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಇವತ್ತು ಅದೇ ಆತ್ಮೀಯತೆ, ಅದೇ ಗೌರವ, ಕಷ್ಟ ಸುಖಗಳು ಪ್ರತಿದಿನನೂ ನಾವು ಫೋನ್ಗಳು ಮಾಡ್ಕೊತಾ ಇರ್ತೀವಿ. ವಾರಕ್ಕೂ 15 ದಿವಸಕ್ಕೂ ಅಷ್ಟೊಂದು ಉತ್ತಮವಾದಂಥ ಶಿಕ್ಷಕರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಲ್ಲ ಅಂತಕ್ಕಂಥದ್ದು ನನಗೆ ಹೆಮ್ಮೆ ಅನಿಸ್ತದೆ. ಇನ್ನು ಮುಂದೆ ಬಹಳಷ್ಟು ಇನ್ನೂ ಯಾವುದೋ ಅವ್ರಿಗೆ ದೇವರು ಏನು ಕೊರತೆ ಮಾಡಿಲ್ಲ, ಎಲ್ಲನೂ ಕೂಡ ಚೆನ್ನಾಗಿ ಇಟ್ಟಿದ್ದಾನೆ. ಇನ್ನು ಆರೋಗ್ಯವನ್ನು ಕಾಪಾಡಿಕೊಂಡು ಬಹಳಷ್ಟು ಚೆನ್ನಾಗಿ ಸಂತೋಷದಿಂದ ಅವರು ಜೀವನ ಕಳೀಲಿ. ಆ ಭಗವಂತ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ನೀಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ML ಸರ್ ಅವರಿಗೆ ತುಂಬ ಧನ್ಯವಾದಗಳು. ಈಗ ನಾನು ಇಲ್ಲಿ ಮೊದಲಿಗೆ ಫಸ್ಟ್ ಅಪಾಯಿಂಟ್ ಆಗಿರೋದು ಇಲ್ಲಿ ವಾತಾವರಣ, ಆಮೇಲೆ HM ಸರ್ ಶಿಕ್ಷಕರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲಿಯ ಭಾಷೆ ನನಗೆ ಯಾಕೋ ಏನೋ ಒಂಥರ ಬೇರೆ ಪ್ರದೇಶಕ್ಕೆ ಅಥವಾ ಬೇರೆ ದೇಶಕ್ಕೆ ಬಂದ್ಬಿಟ್ಟಿದ್ದೀನೇನೋ ಅನ್ನುವಂತ ಒಂದು ಮನಸ್ಸಲ್ಲಿ ತುಡಿತಾ ಇತ್ತು. ಆ ನಂತರ ಬಂದು 1-2 ತಿಂಗಳಾಯ್ತು. ಇವ್ರ ಮಾಸ್ಟರ್ಗಳೆಲ್ಲ ಸೀನಿಯರ್ಸು, ನಾನು ಒಬ್ಬಳೇ ಜೂನಿಯರ್. ಇಲ್ಲಿ ಎಲ್ಲರೂ ಸೀನಿಯರ್ ಟೀಚರ್ ಇದ್ದಾಗ ನನಗೆ ಅನಿಸ್ತಾ ಇತ್ತು, ಅಬ್ಬಾ ಇವ್ರ ಜೊತೆ ನಾನು ಹೊಂದಾಣಿಕೆ ಆಗೋದು ಕಷ್ಟ ಅಲ್ವಾ, ಹೇಗಿರ್ಬೇಕು ನಾನು ಇಲ್ಲಿ ಫುಡ್ಡು ಅಡ್ಜಸ್ಟ್ ಆಗಲ್ಲ ನನಗೆ. ಆಮೇಲೆ ಇಲ್ಲಿ ಭಾಷೆ, ಮೊದಲು ಎಲ್ಲ ಟೀಚರ್ಸು ತೆಲುಗಲ್ಲಿ ಮಾತಾಡೋರು, ನಾನು ಮಾತ್ರ ಕನ್ನಡ. ಆಮೇಲೆ ನನಗೆ ಅನ್ಸೋದು ಬರ್ತಾ ಬರ್ತಾ ಮಾಸ್ಟ್ರು ನಾನು ಅಂತ ಇದ್ದೀನಿ ಅಂತ. ಇಂಥ ಒಂದು ಪ್ರಾಮಾಣಿಕ ಮತ್ತು ಕೆಲಸದಲ್ಲಿ ಸೇವಾನಿರತ ಶಿಕ್ಷಕರು ನಾನು ಕಾಣೋದು ಇಲ್ಲ ಅನ್ಸುತ್ತೆ, ಕಂಡು ಇಲ್ಲ ಅನ್ಸುತ್ತೆ. ಯಾಕೆಂದ್ರೆ ಅಷ್ಟು ಸ್ಕೂಲ್ ಮೇಲೆ ಅಭಿಮಾನ. ಬಸ್ ಅಲ್ಲಿ ಅವ್ರು ಇಟ್ಕೊಂಡು ನಾನು ಅವ್ರ ಜೊತೆ ಪಾಸ್ ಬರ್ಬೇಕು ಅಂತಂದ್ರೆ ನಂಗೆ ಆಗ್ತಾ ಇರ್ಲಿಲ್ಲ. ಸರ್ ಏನ್ ಸರ್ ನೀವು ಸ್ಟ್ರೈಟ್ ಇದೀರಾ, ಅಲ್ಗೊಂದು ಹೆಜ್ಜೆ ಹಾಕೊಂಡು ಓಡ್ಬಿಡ್ತೀರಾ ಸರ್ ನೀವು, ನಮಗೆ ಮಾತ್ರ ನಡೆಯಕ್ಕಾಗಲ್ಲ ಸರ್ ಅಂತಂದ್ರೆ ಅವ್ರು ರೇಸ್ ಅವ್ರು ನನ್ನ ಮೇಡಮ್ ಕಾಲು ಉತ್ತಮ ಮರಗಾಲ ಹಾಕೊಂಡು ಬಂದ. ಆಮೇಲೆ ಪ್ರತಿ ಒಂದು ಇದರಲ್ಲೂ ಸಹಿತ ನನ್ನನ್ನ ತುಂಬಾ ಪ್ರೀತಿಯಿಂದ ಕಂಡಿದ್ದಾರೆ ಇಲ್ಲಿ. ಯಾಕೆಂದ್ರೆ ಅವ್ರ ಮಗಳಂತ ತಿಳ್ಕೊಂಡ್ರೋ ಗೊತ್ತಿಲ್ಲ, ಟೀಚರ್ಸ್ ಅಂತ ಅನ್ಕೊಂಡ್ರೋ ಗೊತ್ತಿಲ್ಲ, ಸಿಸ್ಟರ್ಸ್ ಅನ್ಕೊಂಡ್ರೋ ಗೊತ್ತಿಲ್ಲ, ಎಲ್ಲರೂ ಮೈಲಾರಪ್ಪ ಸರ್ ಶೋಭಕ್ಕ, ಎಲ್ಲರೂ ನನ್ನನ್ನ ಶೋಭಕ್ಕ ಅಂತಾನೆ ಕರೆಯೋರು. ಏನ್ ಸರ್ ಹಿಂಗ್ ಕರಿತಾ ಇದ್ರ ಅಂದ್ರೆ ಶೋಭಕ್ಕರಂತೆ ಅಲ್ವಾ ನೀವು ಅಂತ. ಸರ್ ಅಷ್ಟು ದೊಡ್ಡ ವ್ಯಕ್ತಿ ನಾನೇನಲ್ಲ ಅಂತ ನಾನು ಇದು ಮಾಡ್ತಾ ಇದ್ದೆ. ಮತ್ತೆ ನಮ್ಮ ಮೇಡಮ್ ಅವರು ತಾಯಿಯ ಸ್ಥಾನದಲ್ಲಿ ಇದ್ರು, GMC ಮೇಡಮ್ ಅವ್ರು. ನಮ್ಗೆ ಏನೇ ನನಗೆ ಕಷ್ಟ ಆಗ್ತಾ ಇದ್ರೆ ಮೇಡಮ್ ಅವ್ರ ಮುಂದೆ ಹೇಳ್ಕೊಂತ ಇದ್ದೆ ನಾನು, ಮೇಡಮ್ ಈ ತರ ಆಗ್ತಾ ಇದೆ, ಏನ್ ಮೇಡಮ್ ಏನ್ ಮಾಡೋದು ಅಂತ. ಈ ಶಿಕ್ಷಣ ಇದ್ರಲ್ಲಿ ನಾನು ಫಸ್ಟ್ ಅಪಾಯಿಂಟ್ ಆಗಿ ಬಂದಾಗ ಎಲ್ಲ ಶಿಕ್ಷಕರು ನನಗೆ ಹೇಳ್ಕೊಟ್ಟಿರೋದು, CC ಮಾರ್ಕ್ಸ್ ಇರ್ಬೋದಾಗಿರ್ಬೋದು, ಲೆಸನ್ ಪ್ಲಾನ್ ಮಾರ್ಕ್ಸ್ ಇವಾಗ್ಲಾದ್ರೂ ಬರೀತಾರೆ. ನಾನು ಸರ್ ಯಾವಾಗ್ಲೂ ವರ್ಕ್ ಮಾಡ್ತಾನೆ ಇರ್ತಿರಲ್ಲ ಸರ್ ಅಂತ ಅವ್ರ ಟೇಬಲ್ ಹತ್ರ ಓದ್ತಾ ಇದ್ರೆ ಬರ್ಕೊಂಡಿರೋರು. ಏನು ತಾವು ಏನೇನ್ ಫೀಲ್ಡ್ ಮಾಡಿದ್ರು, ಯಾವ ಟೈಮಿಂದ ಯಾವ ಟೈಮ್ ತಗೊಂಡ್ರು, ಆಮೇಲೆ ಏನೇನ್ ವರ್ಕ್ ಮಾಡಿದ್ರು ಇವತ್ತು ಎಲ್ಲ ಇನ್ನೂವರೆಗೂ ಇವತ್ತು ಲಾಸ್ಟ್ ಇದೆ ಅಂದ್ರೆ ಇವತ್ತು ಬರ್ದಿಟ್ಟಿದ್ದಾರೆ ಅವರು. ಅಂತ ಒಂದು ಲೆಸನ್ ಪ್ಲಾನ್ ಆಗಿರಬಹುದು, ಪ್ರೋಗ್ರಾಮ್ ಆಫ್ ವರ್ಕ್ ಆಗಿರಬಹುದು, ದಿನಚರಿ ಆಗಿರಬಹುದು, ಎಲ್ಲಿ ಸರ್ವಿಸ್ ಸ್ಟಾರ್ಟ್ ಆಗಿದೆಯಲ್ವಾ ಅಲ್ಲಿಂದ ಇಲ್ಲಿವರೆಗೂ ಬರೆದಂತ ಶಿಕ್ಷಕರು ಅಂದ್ರೆ ನಮ್ಮ BVS ಸರಿ ಅಂತ ಹೇಳ್ಬಹುದು. ಯಾಕಂದ್ರೆ ಯಾರು
ಇವಾಗ ಅವ್ರೆಲ್ಲ ಬರೆದಿಟ್ಟಿದ್ದಾರೆ. ಆಮೇಲೆ ಅವಾಗ ನಮ್ ಚಿಂತಾಮಣಿಗೆ ಬಂದ್ಮೇಲೆ ನೀವು ಎಷ್ಟು ಚೇಂಜ್ ಆಗಿದ್ದೀರಾ, ಬದಲಾವಣೆ ಆಗಿದ್ದೀರಾ ಅಂತ ಒಂದು 6 ತಿಂಗಳಿಗೋ 3 ತಿಂಗಳಿಗೋ ಎಲ್ಲ ಶಿಕ್ಷಕರನ್ನು ಕಳಿಸ್ಬಿಟ್ಟು ತುಕ ಹಾಕಿಸ್ತಾ ಇದ್ರು. ಅವಾಗ ಏನ್ ಮೇಡಮ್ ನೀವು ಬಂದಾಗ್ಲೂ ಅಷ್ಟೇ ಇದ್ದೀರಾ, ಇವಾಗ್ಲೂ ಅಷ್ಟೇ ಇದ್ದೀರಲ್ಲ ಅಂತ ನನ್ನ ಇದು ಮಾಡೋರು. ಯಾಕಂದ್ರೆ ನನ್ನ ಜೊತೆ ತುಂಬಾ ಅವರು, ನಾನು ಯಾರ ಮುಂದೆ ಇದು ಮಾಡ್ತಾ ಇರ್ಲಿಲ್ಲ. ನಮ್ಗೆ BVS ಸರ್ ಅಂತಂದ್ರೆ ತಂದೆ ನಮ್ಗೆ 2 ತಿಂಗಳಾಯ್ತು ರಿಟೈರ್ಡ್ ಆಗಿದ್ದಾರೆ ಅಂತಂದ್ರೆ ನಮ್ಗೆ ರಿಟೈರ್ಡ್ ಅನಿಸ್ಲೇ ಇಲ್ಲ. ಆದ್ರೆ ಈ ಫಂಕ್ಷನ್ ಏನಿದೆ ಅಲ್ವಾ, ಏನಪ್ಪ ಮಾಸ್ಟರ್ ಹೋಗ್ತಾ ಇದ್ದಾರೆ, ನನಗೆ ಅನಿಸ್ತಾ ಅವಾಗ ಗುರು ಇಲ್ಲದ ಮಠ ಅಲ್ಲ, ಗುರು ಅಲ್ಲದ ಮಠ ಇಲ್ಲ, ಹಿರಿಯರಿಲ್ಲದ ಮನೆ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಈ ಶಾಲೆಗೆ ಇನ್ನ ಹಿರಿಯರೇ ಇಲ್ದಂಗ ಆಗೋಯ್ತಲ್ವಾ ಅಂತ ನನಗೆ ಇವತ್ತು ಬೆಳಗ್ಗೆ ಅನಿಸ್ಬಿಡ್ತು. ನೋಡಿ GMC ಮೇಡಮ್ ಅವರಿದ್ರು, ಅವ್ರು ರಿಟೈರ್ ಆದ್ರು, ML ಸರ್ ಇದ್ರು, ಅವರು ರಿಟೈರ್ ಆದ್ರು, ಆನಂದ್ ಸರ್ ಇದ್ರು, ಅವರು ಟ್ರಾನ್ಸ್ಫರ್ ಆಗಿ ಹೋದ್ರು, ಜಮೀರ್ ಭಾಷಾ ಸರ್ ಇದ್ರು, ಅವರು ಹೋದ್ರು, ARP ಸರ್ ಇದ್ರು, ಅವರು ಹೋದ್ರು. ಎಲ್ಲರೂ ನಮ್ಮಲ್ಲಿ BVS ಸರ್ ಒಬ್ರು ಅಂತ ನಮ್ಗೆ ಹಿರಿಯರು ಅಂತ ಇದ್ರಲ್ವಾ, ಏನೇ ಇದ್ರು ನಾವು ಮಾರ್ಗದರ್ಶನ ತಗೊಳ್ಳೋದು ಮಾಸ್ಟರ್ಗೆ. ಇವಾಗಲೂ ಸಹಿತ ಏನೇ ಸಮಸ್ಯೆ ಬಂದ್ರು ಸರ್ ಈ ತರ ಇದೆ ಸರ್ ಹೇಗ್ ಮಾಡೋದು ಅಂತ, ಮೇಡಮ್ ನೀವು ಧೈರ್ಯವಾಗಿದ್ಬಿಡಿ ಏನಾಗಲ್ಲ ಅಂತ ಧೈರ್ಯ ತುಂಬೋರು ಯಾರಪ್ಪ ಅಂದ್ರೆ ನಮ್ BVS ಸರ್. ನಾನು ಏನೇ ಅಂತ ಸಮಸ್ಯೆ ಬಂದ್ರೆ ಮಾಸ್ಟರ್ಗೆ ಹೇಳ್ಕೊಳ್ಳೋದು ಫಸ್ಟ್. ನಾನು ಯಾರಿಗೂ ಗೋಲ್ ಮಾಡಲ್ಲ, ಯಾರಿಗೂ ಹೇಳಲ್ಲ. ಇಲ್ಲೇ ಮಾಸ್ಟರ್ ಇರ್ತಾರೆ, ಸರ್ ಈ ತರ ಇದೆ ಸರ್ ಏನ್ ಮಾಡೋದು ಅಂತಂದ್ರೆ, ಇಲ್ಲಮ್ಮ ಈ ತರ ಮಾಡಿ, ಇಲ್ಲ ಮೇಡಮ್ ಈ ತರ. ನಮಗಾಗೆ ಅತಿಥಿ ದೇವೋಭವ, ನಾವು ಹೋದಾಗ ಎಷ್ಟು ಇದು ಮಾಡಿದ್ರೆ ನಮ್ಗೆ ಮಾಸ್ಟರ್ ಪರಿಚಯ ಆಗ್ಬೋದು. ಮೇಡಮ್ ಅವರಿಗೆ ನಮ್ಗೆಲ್ಲ ಹೆಲ್ಪ್ ಮಾಡಿದ ತುಂಬಾ ಮೇಡಮ್ ಅವರಾಗಿರ್ಬೋದು, ಸರ್ ಆಗಿರ್ಬೋದು, ಇಲ್ಲಿ ಒಂದು ಶಿಕ್ಷಕರ ವೃಂದದವ್ರಿಗೂ ತುಂಬಾ ಒಂದು ಸಹಾಯ ಮಾಡುವಂತಹ ಗುಣ ಇದೆ ಚಿಂತಾಮಣಿ ತಾಲೂಕಲ್ಲಿ ಇರುವಂತ ಎಲ್ಲ ಶಿಕ್ಷಕರಿಗೆ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನಮ್ಮಲ್ಲಿ ಹೇಗಿದೆಯೋ ನಾನು ಅಲ್ಲಿ ಸರ್ವಿಸ್ ಮಾಡಿಲ್ಲ, ಇಲ್ಲಿ ಬಂದೇ ನಾನು ಸರ್ವಿಸ್ ಸ್ಟಾರ್ಟ್ ಆಗಿರೋದು. ಹಾಗಾಗಿ ಇಲ್ಲಿ ಎಲ್ಲ ಶಿಕ್ಷಕರು ಬಸ್ಸಲ್ಲಿ ಇರ್ಬೇಕಾದ್ರೆ ಎಲ್ಲ ಟೀಚರ್ಸ್ ತುಂಬಾ ಹೆಲ್ಪ್ ಮಾಡ್ತಾರೆ. ಮೇಡಮ್ ನೀವು ದೂರದಿಂದ ಬಂದಿದ್ದೀರಾ, ಆರಾಮಾಗಿರಿ, ಚೆನ್ನಾಗಿರಿ ಮೇಡಮ್, ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಾಗೆ ಎಲ್ಲ ಹೇಳ್ತಾನೆ ಇರ್ತಾರೆ. ಹಾಗಾಗಿ ಮಾಸ್ಟರ್ ಸಹಿತ ಒಂದು ಇನ್ನ ಆ ದೇವರು ಆರೋಗ್ಯ ಆಯುಷ್ಯ ಒಂದು ಚೆನ್ನಾಗಿ ಕೊಡ್ಲಿ ಅಂತ ಹೇಳಿ ನಾನು 2 ಮಾತನ್ನ ಮುಗಿಸ್ತೇನೆ. ಬೀಳ್ಕೊಡುಗೆ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ದಂಪತಿಗಳೇ ಮತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖಾ ಅಧಿಕಾರಿಗಳೇ, ಊರಿನ ಗಣ್ಯರೇ ಮತ್ತು ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ವಿದ್ಯಾರ್ಥಿನಿಯರೇ, ಈ ದಿನ ನಾವು ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ನಿವೃತ್ತಿ ಆಗ್ಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ. ನಿಮ್ಮ BVS ಅಂತ ಯಾವ ತರ ಫೇವರೇಟ್ ಆಗಿದ್ದಾರೆ ಅವರು, ಇಷ್ಟೆಲ್ಲ ಅವ್ರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಒಟ್ಟಾರೆಯಾಗಿ ಒಂದು ಮಾತು ಹೇಳ್ಬಿಡ್ತೀನಿ, BVS ಗ್ರೇವಲಿ ವ್ಯಾಲ್ಯೂಬಲ್ ಸರ್ವಿಸ್ ಟು ಎಜುಕೇಶನ್ ಡಿಪಾರ್ಟ್ಮೆಂಟ್ ಎಲ್ಲ ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿರ್ತಕ್ಕಂಥ ಸರಳ ಸಜ್ಜನಿಕೆ ವ್ಯಕ್ತಿಯಾಗಿರ್ತಕ್ಕಂತಹ ಶಿವಪ್ಪ ಸರ್ ಅವರಿಗೆ ಮುಂದಿನ ನಿವೃತ್ತಿ ಜೀವನ ಸುಖಕರವಾಗಿರಲಿ, ಆರೋಗ್ಯವಾಗಿರಲಿ, ಮತ್ತೆ ಇನ್ನಷ್ಟು ದೇವರು ಸಮಾಜ ಸೇವೆಯನ್ನು ಮತ್ತೆ ತನ್ನದೇ ಇರ್ತಕ್ಕಂಥ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಸೇವೆ ಮಾಡ್ತಕ್ಕಂಥ ಒಂದು ಶಕ್ತಿ ನೀಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತಹ ಶ್ರೀ ಆಂಜಪ್ಪ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಸರ್ಕಾರಿ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಅಶೋಕ್ ಸರ್ ಅವರು ಅನಿಸಿಕೆಗಳನ್ನು ಪ್ರೌಢಶಾಲೆಯ ಆವರಣದಲ್ಲಿ ದಿನ ಇಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಇಲಾಖಾ ನಿಯಮದಂತೆ ವಯೋನಿವೃತ್ತಿಯಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಶಿವಪ್ಪ ಸರ್ ಅವರೇ ಹಾಗೂ ದಂಪತಿಗಳೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಸಂಘ ಸಮಸ್ಯೆಗಳ ಪದಾಧಿಕಾರಿಗಳೇ, ವಿಶೇಷವಾಗಿ ಗ್ರಾಮದ ಎಲ್ಲ ಗೌರವಾನ್ವಿತ ಮುಖಂಡರೇ, ಶಿಕ್ಷಕ ಬಂಧುಗಳೇ ಹಾಗೂ ಪುಟಾಣಿ ಮಕ್ಕಳೇ, ಈಗಾಗಲೇ ಶಿವಪ್ಪ ಸರ್ ಅವ್ರ ಬಗ್ಗೆ ತಮ್ಮ ಸಹಪಾಠಿಗಳು ಹಾಗೂ ಎಲ್ಲರೂ ಅನೇಕ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ. ಅವರು ನಾನು ಹುಟ್ಟಿದಾಗಿಂದ ನನಗೆ ನಮ್ಮ ದೊಡ್ಡಮ್ಮ ಮಗ ಅಣ್ಣ, ಅವರಿಂದ ನಾನು ಸುಮಾರು ಬಯಸ್ಕೊಂಡಿದ್ದೀನಿ ಮನೆಯಲ್ಲಿ. ಯಾಕಂದ್ರೆ ಪ್ರೌಢಶಾಲೆಗೆ ಗುಬ್ಬಟ್ಟಿಗೆ ಹೋಗ್ತಾ ಇದ್ವಿ, ಏನೋ ಒಂದು ಕಂಪ್ಲೇಂಟ್ ನಮ್ಮ ತಾತ ಯುವಕೋಟೆಯಲ್ಲಿ ಜಾಸ್ತಿ ಇರ್ತಾ ಇದ್ರು. ಯುವಕೋಟೆ ಹೆಡ್ ಮಾಸ್ಟ್ರು ನಮ್ಮ ತಾತ ಫ್ರೆಂಡ್, ಯಾವಾಗ ನೋಡಿದ್ರು ಏನೋ ಒಂದು ಕಂಪ್ಲೇಂಟ್ ಹೇಳ್ತಾ ಇದ್ರು. ನಮ್ಮ ತಾತ ಮನೆಗೆ ಬಂದು ಬೈಯೋರು, ಆ ಶಿವನನ್ನು ನೋಡಿ ಕಲ್ತ್ಕೊಳ್ಳೋರು, ಇವೆಲ್ಲ ಏನ್ ಯಾವಾಗ ನೋಡಿದ್ರು ಏನೋ ಒಂದು ಕಂಪ್ಲೇಂಟ್ ಇರ್ತಾರೆ ಅಂದ್ರೆ ಅವ್ರ ಉದಾಹರಣೆಯಾಗಿ ನಮ್ಮನ್ನ ಬೈತಾ ಇದ್ರು. ಅವ್ರ ಉದಾಹರಣೆ ಇವತ್ತು ನಾವೊಂದು ಈ ಒಂದು ಹಂತಕ್ಕೆ ಬರ್ಬೇಕಂದ್ರೆ ಕಾರಣ. ಯಾಕಂದ್ರೆ ವ್ಯವಸ್ಥೆಯಲ್ಲಿ ನಾವು
ಒಬ್ಬ ಮನುಷ್ಯ ಬದಲಾವಣೆ ಆಗ್ಬೇಕಾದ್ರೆ ಒಂದು ಹೋಲಿಕೆ ಅಂತಕ್ಕಂಥದ್ದು ಇವತ್ತು ಮುಖ್ಯ. ಇಂಥವ್ರು ಈ ತರ ಇದ್ದಾರೆ, ನೀವ್ಯಾಕಿರಬಾರ್ದು ಅನ್ನೋದು ಇವತ್ತು ಮುಖ್ಯ. ಹಾಗಾಗಿ ಶಿವಪ್ಪ ಸರ್ ಅವರು ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ವೃತ್ತಿ ಪ್ರಾರಂಭಿಸಿ ಪ್ರೌಢಶಾಲೆಗೆ ಬಡ್ತಿ ಪಡೆದು ಪ್ರೌಢಶಾಲೆಯಲ್ಲೂ ಸಹ ಉತ್ತಮ ಶಿಕ್ಷಕರಾಗಿ ತಾವೆಲ್ಲ ಸಹ ಅವರ ಒಂದು ಈ ಒಂದು ಒಡನಾಟ, ಅವರ ಒಂದು ಕಾರ್ಯಕ್ಷಮತೆ, ಶಿಸ್ತು ಎಲ್ಲವನ್ನೂ ಸಹ ನಾವೆಲ್ಲರೂ ಸಹ ಇವಾಗ ಇಲ್ಲಿ ವ್ಯಕ್ತಪಡಿಸಿದ್ರ. ಇವತ್ತೊಬ್ಬ ಸರ್ಕಾರಿ ನೌಕರ ಸೇವೆಗೆ ಸೇರಿದ ಮೇಲೆ ನಿವೃತ್ತಿ ಅಂತಕ್ಕಂಥದ್ದು ಕಡ್ಡಾಯ. ನಾವು ಸೇವೆಗೆ ಸೇರಿದ್ದು ಮತ್ತು ನಾವು ನಿವೃತ್ತಿ ಆಗ್ತಕ್ಕಂಥ ಒಂದು ಮಧ್ಯದಲ್ಲಿ ಒಂದು ಅವಕಾಶ ನಮಗೆ ದೊರಕಿರ್ತಕ್ಕಂಥದ್ದು, ಅದರಲ್ಲಿ ವಿಶೇಷವಾಗಿ ಶಿಕ್ಷಕರಾಗಿ ನಮಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಾವೆಲ್ಲ ಸಹ ಹಾಗೆ. ಇವತ್ತು ವ್ಯವಸ್ಥೆಯಲ್ಲಿ ನಾವು ರಿಟೈರ್ಡ್ ಆದರೂ ಸಹ ವಿದ್ಯಾರ್ಥಿಗಳು ಒಂದು ಹೈಯರ್ ಎಜುಕೇಶನ್ ಮುಗಿಸ್ಕೊಂಡು ಅವರ ವೃತ್ತಿ ಜೀವನ ಪ್ರಾರಂಭಿಸಿ ಮದುವೆಗಳಾಗಿದ್ರು ಸಹ ಎಲ್ಲೋ ಒಂದು ನಾವು ದಾರಿಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಾಣಿಸಿದಾಗ ಗೌರವಿತವಾಗಿ ನಮ್ಗೆ ನಮಸ್ಕಾರ ಮಾಡ್ತಾರೆ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಆ ಕಾರ್ಯಕ್ರಮದಲ್ಲಿ ಪಾಪ ಎಲ್ಲ ಮಕ್ಕಳೆಲ್ಲ ಇದ್ರು. ದೊಡ್ಡವರು ಬರ್ತಾದ್ರೆ ಅವ್ರಿಗೆ ಯಾರು ನಮಸ್ಕಾರ ಮಾಡಿದ್ರು, ನನಗೆಲ್ಲರೂ ನಮಸ್ಕಾರ ಮಾಡ್ತಾ ಇದ್ರು. ಮೇಸ್ಟ್ ಬರೋಟದ್ ನೋಡ್ರೋ ಇದ್ರಲ್ಲ ಮಕ್ಕಳೆಲ್ಲ ನಮಸ್ಕಾರ ಮಾಡ್ತಿದ್ರು. ಅಂದ್ರೆ ಒಂದು ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಪವಿತ್ರವಾಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಆ ವೃತ್ತಿಗೆ ಲೋಪ ಆದಾಗ ಸಮಾಜ ನಮ್ಮನ್ನ ಟೀಕೆ ಮಾಡುತ್ತೆ. ಬೇರೆ ಇಲಾಖೆ ಯಾರನ್ನೂ ಟೀಕೆ ಮಾಡಲ್ಲ, ಆದ್ರೆ ಶಿಕ್ಷಕರನ್ನಂತೂ ತುಂಬಾ ಟೀಕೆ ಮಾಡ್ತಾರೆ. ಯಾಕಂದ್ರೆ ಇವತ್ತು ಶಿಕ್ಷಕರಿಂದ ಇರ್ತಕ್ಕಂಥ ವಿದ್ಯಾರ್ಥಿ ಅಂತಕ್ಕಂಥದ್ದು ಗುರು ಇಲ್ಲದೆ ಯಾವುದೇ ವಿದ್ಯೆ ಬಳಸೋದಿಲ್ಲ. ಇವತ್ತು ಬರೀ ಶಿಕ್ಷಕರಂತಲ್ಲ, ಬೇರೆ ಬೇರೆ ಇವತ್ತು ಒಂದು ಸಮಾಜದಲ್ಲಿ ಅನೇಕ ವೃತ್ತಿಗಳು ಮಾಡ್ತಾ ಇರ್ತಾರೆ, ಅವ್ರಿಗೂ ಗುರುಗಳು ಇರ್ತಾರೆ. ಇವತ್ತು ಕಾರ್ಪೆಂಟ್ ಇರ್ಬೋದು, ಗಾರೆ ಕೆಲಸ ಇರ್ಬೋದು, ಯಾವುದೇ ಒಂದು ಕೆಲಸ ಅಂದ್ರೆ ಅವ್ರಿಗೂ ಗುರುಗಳು ಇರ್ತಾರೆ. ಅಂದ್ರೆ ಸಮಾಜದಲ್ಲಿ ಹಿಂದೆ ಗುರು ಇರಬೇಕು, ಮುಂದೆ ಗುರು ಇರಬೇಕು. ಎರಡೂ ಇಲ್ಲ ಅಂದ್ರೆ ಯಾವುದೇ ಒಂದು ಕೆಲಸ ಕಾರ್ಯ, ಯಾವುದೇ ಒಂದು ಯಶಸ್ವಿಗೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ಇವತ್ತು ಶಿಕ್ಷಣ ವೃತ್ತಿಯಲ್ಲಿ ಶಿವಪ್ಪ ಸರ್ ಅವರು ಜೊತೆಗೆ ಅಂದ್ರೆ ಎಲ್ಲಾ ವ್ಯವಸ್ಥೆಯಲ್ಲೂ ಸಹ ನಾವು ಉತ್ತಮ ಶಿಕ್ಷಕ ಅನ್ಸ್ಕೊಳಕ್ ಆಗೋದಿಲ್ಲ. ಕೆಲವು ಆ ಒಂದು ಸ್ಥಳ ಇರ್ಬೋದು, ಆ ಗ್ರಾಮ ಇರ್ಬೋದು, ಆ ಗ್ರಾಮದ ಸಹಕಾರ ಇರ್ಬೋದು, ಆ ಒಂದು ಅವರ ಒಂದು ಸಹೋದ್ಯೋಗಿಗಳ ಸಹಕಾರ ಇದ್ದಾಗ ಖಂಡಿತ ಕೆಲವು ಸಂದರ್ಭಗಳಲ್ಲಿ ಒಳ್ಳೆಯ ಶಿಕ್ಷಕರಿಗೂ ಸಹ ಎಲ್ಲೋ ಒಂದ್ ಕಡೆ ಆ ಒಂದು ಗ್ರಾಮದಿಂದ ಆಗಿರ್ಬೋದು, ಆ ಒಂದು ಸಿಬ್ಬಂದಿಯಿಂದ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಸಮಸ್ಯೆಗಳು ಸಹ ಸೃಷ್ಟಿ ಆಗ್ತಾ ಇರ್ತಕ್ಕಂಥ ನಾವಲ್ಲಿ ನೋಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ಗಂಜೂರು ಗ್ರಾಮಸ್ಥರು ಈ ಶಾಲೆಯ ಮೇಲೆ ಒಳ್ಳೆ ಅಭಿಮಾನ ಇಟ್ಟಿದ್ದಾರೆ, ಶಿಕ್ಷಕರಿಗೂ ಒಳ್ಳೆ ಸಹಕಾರ ಕೊಡ್ತಾ ಇದ್ದಾರೆ. ಕೌನ್ಸಿಲಿಂಗ್ ಏನಕ್ಕಪ್ಪ ಗಂಜೂರಿಗೆ ಹೋಗೋದು ಅಂತ ಇದ್ರು. ಇಲ್ಲಿ ಗಂಜೂರಲ್ಲಿ ಕೆಲಸ ಮಾಡಿರ್ತಕ್ಕಂಥ ಶಿಕ್ಷಕರು, ಪ್ರತಿಯೊಬ್ಬ ಶಿಕ್ಷಕರು, ಈಗ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಸುಮಾರು ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಗಂಜೂರಲ್ಲಿ ಒಂದ್ಸರಿ ನಂಬಿಕೆಗೆ ಅರ್ಹ ಅಂತ ಮೇಲೆ ಯಾವುದೇ ಅವರ ಒಂದು ಪ್ರಾಣವನ್ನಾದರೂ ಅಡ್ಡ ಇಟ್ಟು ಅವ್ರನ್ನ ಕಾಪಾಡ್ತಕ್ಕಂಥ ಒಂದು ಗುಣ ಇವತ್ತು ಗಂಜೂರು ಗ್ರಾಮಸ್ಥರಲ್ಲಿ. ಇವತ್ತು ಒಳ್ಳೆಯ ಶಿಕ್ಷಕರಾಗಬೇಕಾದ್ರೆ ಆ ಒಂದು ಸಿಬ್ಬಂದಿ ಸಹಕಾರ ಇವತ್ತು ಗ್ರಾಮಸ್ಥರಿಂದ ಸಿಕ್ಕಿರೋದ ಕಾರಣ ಇವತ್ತು ಇಲ್ಲಿ ಒಳ್ಳೆಯ ಒಂದು ಸಿಬ್ಬಂದಿ ಹಾಗೂ ಮತ್ತು ಶಿಕ್ಷಕರು ಒಳ್ಳೆ ಹೆಸರು ತರ್ಕೊಳ್ಳೋಕೆ ಸಾಧ್ಯ ಆಯಿತು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘದ ಪರವಾಗಿ ಈ ಗ್ರಾಮಸ್ಥರನ್ನೆಲ್ಲ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ, ನಮ್ಮ ಶಿವಣ್ಣ ಅವರು ಅವರ ಒಂದು ನಿವೃತ್ತಿ ಜೀವನ ಸುಖಕರವಾಗಿರ್ಲಿ, ಅವ್ರು ಯಾವಾಗಲೂ ನೆಮ್ಮದಿಯಾಗಿರ್ತಾರೆ. ಯಾಕಂದ್ರೆ ಅವ್ರ ವೃತ್ತಿಯೇ ಅವರ ಜೀವನ. ಪ್ರತಿ ಸಂದರ್ಭದಲ್ಲೂ ಅಷ್ಟೇ ನಮ್ಮ ಮನೆಗೆ ಅವಾಗ ಅವ್ರು ನೋಡಿ, ಅವರು ನನಗೆ ಫೋನ್, ತುಂಬಾ ಚಿಕ್ಕವನು, ಅವ್ರು ಲಾಸ್ಟ್ ತಮ್ಮ ನನ್ನ ಕ್ಲಾಸ್ಮೇಟ್ಸು, ನನಗೆ ಫೋನ್ ಮಾಡಿ ಯಾವತ್ತೂ ಏನೂ ಹೇಳಿರಲಿಲ್ಲ. ಡೈರೆಕ್ಟ್ ಆಗಿ ಮನೆ ಹತ್ರ ಬಂದು ಮನೆಯಲ್ಲಿ ಏನಾದ್ರು ಹೇಳ್ಬೇಕಾದ್ರೂ ಸಹ ಮನೆಯಲ್ಲಿ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು. ಅವರಷ್ಟು ದೊಡ್ಡ ಗುಣ. ಅವ್ರು ನೋಡಿ ನಮ್ಮವ್ರನ್ನು ಬೈತಾ ಇರ್ತಾರೆ ಈಗ್ಲೂ. ಆ ಸಂದರ್ಭ ಬಂದಾಗ ನೋಡಿ ಶಿವಣ್ಣ ಹೆಂಗಿರ್ತಾರ ಅಂತ ಅಂದ್ರೆ ನಾವು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಬಂದಿದ್ದೇವೆ, ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲದನ್ನು ನಾವು ಇದು ಮಾಡ್ಕೊಂಡು ಹೋಗೋಕೆ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ಸಭೆ ಹೇಳಿದಂಗೆ ಕೆಲವರು ಮಾತ್ರ ಆ ಒಂದು ನನ್ನ ವೃತ್ತಿಗೆ ನ್ಯಾಯ ಕೊಡಬೇಕು, ನಾವು ಬರೀ ಸಂಬಳಕ್ಕಾಗಿ ನಾವು ಕೆಲಸ ಮಾಡಬಾರ್ದು, ನಮ್ಮ ವೃತ್ತಿಗೋಸ್ಕರ ನಾವು ಕೆಲಸ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥ ಅನೇಕ ಶಿಕ್ಷಕರಿದ್ದಾರೆ. ಅಂತವರಲ್ಲಿ ನಮ್ಮ ಶಿವಪ್ಪ ಸರ್ ಅವರು ಒಬ್ಬರು ಅಂತ ಹೇಳ್ತಾ, ಅವರ ನಿವೃತ್ತಿ ಜೀವನ ಸುಖಕರವಾಗಿರ್ಲಿ. ಅವ್ರ ಇಲಾಖೆ ಇದೇ ರೀತಿ ಈ ಶಾಲೆಗೆ ಮತ್ತು ಇಲಾಖೆಗೆ ಎಲ್ಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಈ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಾನು ಮಾತುಕತೆ. ನಮಸ್ಕಾರ. ಧನ್ಯವಾದಗಳು. ಭಾರತಿ ಸರ್ ಅವರು ತಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಕಾಲಾವಕಾಶ ಕಡಿಮೆ ಇದೆ ಅಂತ ಹೇಳಿ ಎಲ್ಲರೂ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನಮ್ಮ ಶಿವಪ್ಪ. ನಾನಾದರೂ ಕೂಡ ಇಲಾಖೆಯಿಂದ ಮೊನ್ನೆ ಫೋನ್ ಕರೆ ಮಾಡಿ ದಯವಿಟ್ಟು ಬರಬೇಕು ಸರ್. ಬೀಳ್ಕೊಡುಗೆ ಅಂತಕ್ಕಂಥದ್ದು ಬೇರೆ ಬೇರೆ ಇಲಾಖೆಗಳಲ್ಲಿ ಯಾರೋ ಸಾಯಂಕಾಲ 31ನೇ ತಾರೀಕು ಒಂದು ಶಾಲೆ ಹಾಕಿ ಅವರು ಒಬ್ಬರು ಬಸ್ ಹಾಕಿದ್ರು. ಬಟ್ 100 ಜನ
ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ, ಗ್ರಾಮಸ್ಥರ ಸಮ್ಮುಖದಲ್ಲಿ ಇಂಥ ಒಂದು ಸನ್ಮಾನ ಸಿಗ್ತಕ್ಕಂಥದ್ದು ಕೇವಲ ಶಿಕ್ಷಕರಿಗೆ ಮಾತ್ರ. ಅಂದರೆ ಶಿಕ್ಷಕರಲ್ಲಿ ಎಲ್ಲರಿಗೂ ಸಿಗೋದಿಲ್ಲ. ಮೊನ್ನೆ ನಗುವಂತ ಹೇಳ್ತಾ ಇದ್ರು, ಇತ್ತೀಚೆಗೆ ಶಿಕ್ಷಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆದರೆ ಆದಷ್ಟು ಶಿಕ್ಷಕರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ. ಅಂದರೆ ಶಿಕ್ಷಕರ ಸಂಖ್ಯೆಗೆ ಅನುಗುಣವಾಗಿ ಅಥವಾ ಶಿಕ್ಷಕರಲ್ಲಿ ಕೆಲವು ಮೌಲ್ಯಗಳನ್ನು ಬೆಳೆಸ್ಕೋಬೇಕಾಗಿರ್ತಕ್ಕಂಥದ್ದು. ಅದು ಈಗ ಬಸ್ಸಲ್ಲಿ ಒಬ್ಬ ಕಂಡಕ್ಟರ್ ಏನಂತ ತಪ್ಪು ಮಾಡಿದ್ರೆ ಯಾರು ಕೈತಿ ತೋರಿಸಲ್ಲ. ಆದ್ರೆ ಒಬ್ಬ ಶಿಕ್ಷಕರು ಒಬ್ಬ ಬೀದಿಯಲ್ಲೆಲ್ಲ ಒಂದು ಬೀಡಿ ಸಿಗರೇಟ್ ಕುಡಿತಾ ಇದ್ದಾರೆ, ನೋಡಪ್ಪ ಟೀಚರ್ ಅಂತ ಕೈತಿ ತೋರಿಸ್ತಾರೆ. ಅಷ್ಟೊಂದು ಪಾವಿತ್ರತೆ ಇರ್ತಕ್ಕಂಥ ಹುದ್ದೆ. ಆ ಹುದ್ದೆಗೆ ನ್ಯಾಯ ಕೊಡಿಸಿದ್ರೆ ಅಂತಕ್ಕಂಥದ್ದು ಇದುವರೆಗೂ ನಿಮ್ಮೆಲ್ಲ ಕೊಟ್ಟ ಫೀಡ್ಬ್ಯಾಕ್ ಅಂತ ನಮಗೆ ಅರ್ಥ ಆಗಿದೆ. ವಿದ್ಯಾರ್ಥಿಗಳು ನೀವು ಇದ್ದೀರಾ, ಈ ಸಮಾಜದಲ್ಲಿ ಕೃಷಿಕ, ಶಿಕ್ಷಕ, ರಕ್ಷಕ, ನಾಯಕ ಇವರ ಗುಣ ಅಥವಾ ಇವರ ಪಾತ್ರ ಬಹಳ ದೊಡ್ಡದು. ಅಂದರೆ ಅನ್ನವನ್ನು ಇರ್ತಕ್ಕಂಥ ರೈತರನ್ನು ಗುರುತಿಸಬೇಕು, ಗೌರವಿಸಬೇಕು. ಜೊತೆಗೆ ವಿದ್ಯೆಯನ್ನು ದಾರಿಯಾಗಿ ಕೊಡ್ತಕ್ಕಂಥ ಶಿಕ್ಷಕರನ್ನು ಗೌರವಿಸಬೇಕು. ಮತ್ತು ದೇಶವನ್ನು ಕಾಪಾಡ್ತಕ್ಕಂಥ ಸೈನಿಕರನ್ನು ನಾವು ಗೌರವಿಸಬೇಕು. ಅದೇ ನಿಟ್ಟಿನಲ್ಲಿ ದೇಶವನ್ನು ಮುನ್ನಡೆಸ್ತಕ್ಕಂಥ ನಾಯಕರಿಗೆ ಗೌರವ ಕೊಡ್ತಕ್ಕಂಥದ್ದು. ಇವರೆಲ್ಲರೂ ಕೂಡ ನಮ್ಮ ದೇಶದ ಬೆನ್ನೆಲುಬು. ಇವತ್ತು ಗಂಜೂರಿನವರೆಲ್ಲ ದೊಡ್ಡವರೆಲ್ಲ ಬಂದಿದ್ದೀರಾ. ಅಂದರೆ ಶಿವಪ್ಪನವರ ಯಾವ ರೀತಿ ಅವರ ನಿಸ್ವಾರ್ಥ ಸೇವೆ ಇದೆ, ಅದರ ಸೇವೆಯಲ್ಲಿ ಯಾವ ರೀತಿ ಪ್ರಾಮಾಣಿಕವನ್ನು ಬೆಳೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇದರಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ. ಇನ್ನು ಸಾಧ್ಯವಾದರೆ ಅವರು ಸೇವೆ ಮಾಡಲಿ, ಆ ಸೇವೆ ನಿಮ್ಮೆಲ್ಲರೂ ಸಿಗಲಿ ಅಂತ ಆಶಿಸ್ತಾನೆ ವ್ಯಕ್ತಪಡಿಸಿದಂತಹ ಶ್ರೀ ಸುಬ್ಬಾರೆಡ್ಡಿ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಈಗ ಬೇರೆ ಶಾಲೆಯಿಂದ ಬಂದಿರುವಂತಹ ಶಿಕ್ಷಕರಿಂದ ಸನ್ಮಾನ. ನಮ್ಮ ಪ್ರಾಥಮಿಕ ಶಾಲೆಯ ಮಿಡಲ್ ಸ್ಕೂಲ್ ಮೇಡಮ್ ಅವರು